ನಾನು 71 ಹತ್ತಿರ 58 ಕಿಲೋಸ್ ತನಕ ಬಂದು ನಾನು 6 ಪ್ಯಾಕ್ ನ ಅಚೀವ್ ಮಾಡಿದೆ. ಸೊ ಮನೆ ಊಟ ಮಾಡ್ಕೊಂಡು ಕೂಡ ನಾವು ಬಾಡಿ ಶೇಪ್ ನ ರೀಚ್ ಮಾಡಬಹುದು. 300 ಟ್ರಾನ್ಸ್ಫಾರ್ಮೇಶನ್ಗಳನ್ನ ನಾವು ಮಾಡಿದೀವಿ. ರೆಕಾರ್ಡೆಡ್ ವಿಡಿಯೋ ಆಕ್ಸೆಸ್ ಇರುತ್ತೆ. ಅವ್ರು ಬೆಳಗ್ಗೆ ಮಾಡ್ತೀನಿ ಅಂದ್ರೆ ಬೆಳಗ್ಗೆ, ರಾತ್ರಿ ಮಾಡ್ತೀನಿ ಅಂದ್ರೆ ರಾತ್ರಿ. ಅದು ಅವರಿಗೆ ಅಂತಾನೆ ಇಂಡಿವಿಜುವಲ್ ಆಗಿ ಪ್ಲಾನ್ ರೆಡಿ ಮಾಡಿರ್ತೀವಿ. ನಾವು ಯಾವುದೇ ರೀತಿ ಕಾಪಿ ಪೇಸ್ಟ್ ಮಾಡಿರಲ್ಲ. ಇಷ್ಟೆಲ್ಲ ವರ್ಕ್ ಮಾಡಿ ನೀವು ಫಿಟ್ ಆಗಿ ಕಾಣಿಸ್ತಿಲ್ಲ, ನಿನ್ ಪೋಸ್ಚರ್ ಸರಿ ಇಲ್ಲ, ಬ್ಯಾಲೆನ್ಸ್ ಇಲ್ಲ, ಹಿಂಗ್ ಗೋನ್ ಬೆನ್ ಇಟ್ಕೊಂಡ್ ಕುತ್ಕೊಳೋದು, ಇದೆಲ್ಲ ಫಿಕ್ಸ್ ಆಗೋದು ನೀವು ವರ್ಕೌಟ್ ಮಾಡಿದಾಗ. ನೀವು ಚೆನ್ನಾಗಿ ಕಾಣಿಸ್ತೀನಿ ಅಂತ ನಿಮಗೆ ಕಾನ್ಫಿಡೆನ್ಸ್ ಬಂದ್ರೆ ನೀವು ಏನ್ ಬೇಕಾದ್ರೂ ಹೋಗಿ ಗೆದ್ಕೊಂಡ್ ಬರ್ತೀರಾ ನೀವು. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು ಪರಿಚಯ ಹೇಳಿ. ನನ್ನ ಹೆಸರು ಕಾರ್ತಿಕ್ ಅಂತ ಹೇಳ್ಬಿಟ್ಟು. ಯಾವ ಊರಿನವರು? ದಾವಣಗೆರೆ. ಇದೇ ಊರೇ. ಇದೇ ಊರು. ಎಷ್ಟು ತಮ್ಗೆ ಏಜ್ ಈಗ? ನನಗೆ ಇವಾಗ 24. ಏನು ಮಾಡ್ತಿದ್ರಿ? ಸೊ ಇವಾಗ ನಾನು ಗೋಗಿಟ್ ಫಿಟ್ಟಲ್ಲಿ ಕೋಚ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಮತ್ತು ದಾವಣಗೆರೆ ಒಳಗೆ ಕೂಡ ನಾನು ಫ್ರೀಲಾನ್ಸಿಂಗ್ ಮಾಡ್ತಾ ಇರ್ತೀನಿ. ಸೊ ಜಿಮ್ಮಲ್ಲಿ ಪರ್ಸನ್ ಟ್ರೈನಿಂಗ್ ಮಾಡೋದು, ಸೊ ವರ್ಕೌಟ್ನ ನಿಂತಿದ್ದು ಗೈಡ್ ಮಾಡೋದು, ಸೊ ಈ ಥರ ಎಲ್ಲ ಮಾಡ್ತಾ ಇರ್ತೀನಿ. 2 ಕಡೆ ಮಾಡ್ತಾ ಇದ್ದೀನಿ, ಆಫ್ಲೈನು ಆನ್ಲೈನ್ 2 ಕಡೆ. ಓ, ಈಗ ಪ್ರೊಫೆಷನ್ನೇ ಇದು ಮಾಡ್ಕೊಂಡಿದ್ದೀನಿ? ಪ್ರೊಫೆಷನ್ನೇ ಇದು ನಂದು. ಸೊ ನನಗೆ ಈ ಫೀಲ್ಡ್ ತುಂಬ ಇಷ್ಟ ಆ್ಯಕ್ಚುಲಿ. ಸೊ ನನ್ನ ಪ್ಯಾಷನ್ ಮೇಲೆ ನಾನು ವರ್ಕ್ ಮಾಡೋಕ್ಕೆ ಇಷ್ಟಪಡ್ತೀನಿ ತುಂಬ. ಈ ಗೋ ಗೆಟ್ ಫಿಟ್ಗೆ ಟಚ್ ಆಗಿ ಎಷ್ಟು ವರ್ಷ ಆಯ್ತು ನೀವು? ಸೊ ಈ ಗೋ ಗೆಟ್ ಫಿಟ್ಗೆ ಟಚ್ ಆಗಿ ನಾನು ಅರೌಂಡ್ 2 ಇಯರ್ಸ್ ಆಯಿತು. ಅದಕ್ಕಿಂತ ಮುಂಚೆ ನಾವು ಇನ್ನೂ ಆ್ಯಪ್ ಲಾಂಚ್ ಆಗಲಿಲ್ಲ. ನಮ್ಮ ಆ್ಯಪ್ ಲಾಂಚ್ ಆಗಿ ಅರೌಂಡ್ 2 ಇಯರ್ಸ್ ಆಯಿತು. ಸೊ ಅವಾಗಿಂದನೂ ನಾನು ಆಸ್ ಎ ಕೋಚ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಬಟ್ ಅದಕ್ಕಿಂತ ಮುಂಚೆ ನನಗೆ ಪ್ರಜ್ವಲ್ ಅವರು ಪರಿಚಯ ಆಗಿದ್ರು. ಸೊ ಅವ್ರು ಪರಿಚಯ ಆದಾಗ 1 ಇಯರ್ ನಾನು ಅವ್ರ ಅಂಡರಲ್ಲಿ ನಾನು ಗೈಡೆನ್ಸ್ ತೊಗೊಂಡು ಒಂದು ವರ್ಕೌಟಿಂದ ಆಗಿರ್ಬೋದು, ನ್ಯೂಟ್ರಿಷನ್ ಆಗಿರ್ಬೋದು. ಸೊ ಹಾಗಾಗಿ ನನಗೆ ಪ್ರಜ್ವಲ್ ಅವ್ರು 3 ಇಯರ್ಸಿಂದ ಪರಿಚಯ. ಬಟ್ ಗೋಗೆಟ್ ಫಿಟ್ ಇಂದಾಗೆ ನಾನು 2 ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೀನಿ. ಅಂದರೆ ಮೊದಲು ನೀವು ದಪ್ಪ ಇದ್ರ ಅಥವಾ ಮೊದಲಿಂದ ಫಿಟ್ನೆಸ್ ಎಂಥೂಸಿಯಾಸ್ಟ್ ನೀವು? ಇಲ್ಲ, ಮುಂಚೆ ನಾನು ದಪ್ಪ ಇದ್ದೆ, 71 ಕಿಲೋಸ್ ಇದ್ದೆ. ಬಟ್ ಅದ್ರ ವರ್ಕೌಟ್ ಮಾಡ್ತಾ ಇದ್ದೆ. ಸೊ ಅವಾಗೂ ಕೂಡ ನಾನು ಟ್ರೈನರ್ ಆಗಿದ್ದೆ ಜಿಮ್ಮಲ್ಲಿ ಅವಾಗ. ಸೊ ನಾನು ಜಿಮ್ಮಲ್ಲಿ ಟ್ರೈನರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಬಟ್ ದಪ್ಪ ಇದ್ದೆ, 71 ಕಿಲೋಸ್ ಇದ್ದೆ. ಸೊ ಅವಾಗ ಯೂಶಲಿ ನನಗೂ ಒಂದು ಆಸೆ ಇತ್ತು. ಸೊ ನನಗೆ ಯಾವ ಥರ ಆಸೆ ಅಂದರೆ ಆಸ್ ಎ ಫಿಟ್ನೆಸ್ ಟ್ರೈನರ್ ಆಗಿ ಸೊ ನನಗೆ ಒಂದು 6 ಪ್ಯಾಕ್ ಮಾಡಬೇಕು, ಬಾಡಿ ಶೇಪ್ ಚೆನ್ನಾಗಿ ಇಟ್ಕೋಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಆದರೆ ನಮಗೊಂದು ಕಾನ್ಷಿಯಸ್, ಅವಾಗ ಡಯಟ್ ಅಂದರೆ ಗೊತ್ತಿರಲಿಲ್ಲ, ಕ್ಯಾಲರೀಸ್ ಅಂದರೆ ಗೊತ್ತಿರಲಿಲ್ಲ. ಸೊ ನಮಗೊಂಥರ ಹೆಂಗೆ ಅಂತ ಅಂದರೆ ತುಂಬ ಬಾಡಿ ಬಿಲ್ಡಿಂಗು ಈ ಥರ ಎಲ್ಲ ಮಾಡೋರ ಮಧ್ಯೆ ನಾವಿದ್ವಿ. ಸೊ ನಮ್ಗೆ ಏನು ಅನಿಸಿತ್ತು ಅಂತಂದರೆ ನಾವು ಸಣ್ಣ ಆಗಬೇಕು, 6 ಪ್ಯಾಕ್ ಮಾಡಬೇಕು, ಬಾಡಿ ಶೇಪ್ ಮಾಡಬೇಕು ಅಂತ ಅಂದರೆ ಯಾವಾಗಲೂ ಓಟ್ಸ್ ತಿನ್ನಬೇಕು. ಮತ್ತು ಆದಮೇಲೆ ಈಗ ಉಪ್ಪು ಖಾರ ಇಲ್ಲದೆ ಇರೋ ರೀತಿ ಬಾಯ್ಲ್ಡ್ ಚಿಕನ್ ತಿನ್ನಬೇಕು, ಸಪ್ಪೆ ಊಟ ಮಾಡಬೇಕು, ಇದಷ್ಟೇ ಕಾನ್ಸಂಟ್ರೇಟ್ ಇತ್ತು. ಅದ್ರ ಜೊತೆಗೆ ಮತ್ತು ಇನ್ನೊಂದು ಇತ್ತು. ಸೊ ಈಗ ನಾವು ಆ ಥರ ಶೇಪಿಗೆ ಬರಬೇಕು ಅಂತಂದರೆ ಫ್ಯಾಟ್ ಬರ್ನ್ ಟ್ಯಾಬ್ಲೆಟ್ ತೊಗೋಬೇಕು, ಸೊ ಈ ಥರ ಸ್ಟೆರಾಯ್ಡ್ಸ್ ತೊಗೋಬೇಕು. ಸೊ ಈ ಥರ ಎಲ್ಲ ಕಾನ್ಸೆಪ್ಟ್ ತುಂಬ ಇತ್ತು. ಬಟ್ ನಮ್ಗೆ ಅದು ಯಾವುದೂ ಇಷ್ಟ ಇರಲಿಲ್ಲ. ಬಟ್ ಅದ್ರ ಜೊತೆಗೂ ಕೂಡ ನಂದು ಅವಾಗ ಇನ್ಕಮ್ ಸೋರ್ಸ್ ಓಡೋಕೆ ಕೂಡ ತುಂಬ ಕಮ್ಮಿ ಇತ್ತು. ನಾನು ಅವಾಗ ಒಂದು 8,000 12,000 ಈ ಥರ ಅರ್ನ್ ಮಾಡ್ತಾ ಇದ್ದೆ. ಸೊ ನನ್ನ ಕೈಯಲ್ಲಿ ಆಗಲ್ಲ, ಬಟ್ ಮಾಡಬೇಕು ಅನ್ನೋದು ತುಂಬ ಆಸೆ ಇತ್ತು ಆ ಟೈಮಲ್ಲಿ. ಸೊ ಅವಾಗ ನಾನು ಜಿಮ್ಮಲ್ಲಿ ಟ್ರೈನರ್ ಆಗಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಸೊ ಆ ಜಿಮ್ಮಿಗೆ ಆ್ಯಸ್ ಎ ಕ್ಲೈಂಟ್ ಆಗಿ ಪ್ರಜ್ವಲ್ ಅವ್ರು ಜಾಯ್ನ್ ಆದರು. ಸೊ ಅಲ್ಲಿ ವರ್ಕೌಟ್ ಮಾಡೋಕ್ಕೆ ಜಾಯ್ನ್ ಆದರು. ಸೊ ಅವಾಗ ಅವ್ರ ಜೊತೆ ಕಮ್ಯುನಿಕೇಷನ್ ನಡೀತಾ ಇತ್ತು. ಸೊ ಟ್ರೈನರ್ ಆಗಿ ಅವ್ರ ಜೊತೆ ಮಾತಾಡ್ತಾ ಇದ್ವಿ, ಏನು ಹೇಗೆ ಅಂತ. ಅವಾಗ ಅವರು ಇಲ್ಲ, ನಾನು ಈ ಥರ ಆ್ಯಪ್ನ ಲಾಂಚ್ ಮಾಡ್ತಾ ಇದ್ದೀನಿ, ಸೊ ಮಾಡ್ಕೊಂಡು ಈ ಥರ ನಂದು ಸರ್ಟಿಫಿಕೇಷನ್ ಆಗಿದೆ, ಸೊ ನಾನು ಕೂಡ ಎಷ್ಟೋ ಜನ ಟ್ರಾನ್ಸ್ಫಾರ್ಮೇಷನ್ ಮಾಡಿದ್ದೀನಿ ಅಂತ ಅವರೆಲ್ಲ ತೋರಿಸ್ತಾ ಇದ್ರು, ಫೋಟೋಗಳೆಲ್ಲ ತೋರಿಸ್ತಾ ಇದ್ರು. ಅದು ತೋರಿಸಿದ ತಕ್ಷಣ ನನಗೊಂಥರ ಇನ್ಸ್ಪಿರೇಷನ್ ಆಯಿತು. ಓಕೆ, ನಾನು ಈ ಥರ ಆಗಬೇಕಲ್ಲ ಅಂತ ಇಷ್ಟ ಇತ್ತು. ಅವಾಗ ನಾನೇನು ಹೇಳ್ತಾ ಇದ್ದೆ ಅವರಿಗೆ, ಇಲ್ಲ ಬ್ರೋ ನನಗೂ ಈ ಥರ ಆಗಬೇಕು, ಬಟ್ ಆದರೆ ನನಗೆ ಅಷ್ಟೊಂದೆಲ್ಲ ಖರ್ಚು ಮಾಡೋಕ್ಕೆ ದುಡ್ಡೆಲ್ಲ ಇಲ್ಲ ಅಂತ ಬಂದಾಗ, ಕಾರ್ತಿಕ್ ಯಾಕೆ ಅಷ್ಟೊಂದೆಲ್ಲ ದುಡ್ಡು ಇಲ್ಲ ಬ್ರೋ, ಅದೇ ಮತ್ತು ಮೆಡಿಸಿನ್ನು ಮತ್ತು ಆಮೇಲೆ ಸಪ್ಪೆ ಊಟ ಇವೆಲ್ಲ ಮಾಡಬೇಕಲ್ಲ, ನನ್ನ ಹತ್ರ ಅಷ್ಟೊಂದು ಆಗಲ್ಲ, ಅದೆಲ್ಲ ಏನೂ ಅವಶ್ಯಕತೆನೇ ಇಲ್ಲ. ನೀನು ಏನು 6 ಪ್ಯಾಕ್ ಮಾಡಬೇಕು ತಾನೆ, ಬಾಡಿ ಶೇಪ್ ಮಾಡಬೇಕು ತಾನೆ, ಮನೆ ಊಟ ಮಾಡ್ಕೊಂಡೇ ನೀನು ಮಾಡ್ಬೋದು. ಯಾವ ಪ್ರೋಟೀನ್ ಶೇಕ್ ಬೇಡ, ನಿನಗೆ ಯಾವುದು ಬಾಯ್ಲ್ಡ್ ಚಿಕನ್ ಬೇಡ, ಏನು. ಯಾಕಂದ್ರೆ ಒಂದು ಚಿಕನ್ ಬೈ ಮಾಡಬೇಕು ಅಂದರೆ ತುಂಬ ಕಾಸ್ಟ್ಲಿ. ದಿಸಕ್ಕಿಷ್ಟು ಒಂದು 100 ರೂಪಾಯಿ 200 ರೂಪಾಯಿ ಚಿಕನ್ಗೆ ಕೊಡಬೇಕು, ಅದ್ರ ಜೊತೆಗೆ ಬೇರೆ ಬೇರೆದಕ್ಕೆಲ್ಲ ಕೊಡಬೇಕು ಅಂದರೆ ಅಷ್ಟೊಂದು ಅಫೋರ್ಡ್ ಮಾಡೋಂಥ ಕೇಪಬಿಲಿಟಿ ನನಗಿರಲಿಲ್ಲ. ಅವಾಗ ಅವ್ರು ಏನು ಹೇಳಿದ್ರು, ಏನು ಬೇಡ, ಸೊ ನೀನು ಎಗ್ಸ್ ತಿಂತೀಯಾ, ಅದ್ರ ಜೊತೆಗೆ ನೀನು ಸೋಯಾ ಚಂಕ್ಸ್ ತಿಂತೀಯಾ ಅಂತ ಕೇಳಿದ್ರು. ಸರಿ, ನೀವೇನು ಕೊಟ್ಟರು ನಾನು ಮಾಡ್ತೀನಿ, ಬಟ್ ಆದರೆ ನನಗೆ ಬಜೆಟ್ ಫ್ರೆಂಡ್ಲಿ ಬೇಕು, ನಾನು ರೆಡಿ ಆಗಬೇಕು ಅಂತ ಆಸೆ. ಅವಾಗ ಅವರು ಕ್ಲೀನಾಗಿ ನನ್ನ ಕೂತ್ಕೊಂಡು ಬಾ ಇಲ್ಲಿ ಅಂತ ಹೇಳ್ಬಿಟ್ಟು, ಕ್ಯಾಲರೀಸ್ ಅಂದರೆ ಏನು, ನ್ಯೂಟ್ರಿಷನ್ ಅಂದರೆ ಏನು, ಪ್ರೋಟೀನ್ ಅಂತಂದರೆ ಬರೀ ಪ್ರೋಟೀನ್ ಪೌಡ್ರಿಂದನೇ ನಿನಗೆ ಸಿಗಲ್ಲ, ಮನೆ ಊಟದಲ್ಲೂ ಕೂಡ ನಿನಗೆ ಸಿಗುತ್ತೆ, ಅದರಲ್ಲೇ ನೀನು ಮಾಡ್ಬೋದು ಅಂತ ಹೇಳ್ಬಿಟ್ಟು ನನಗೊಂದು ಚಾರ್ಟ್ನ ರೆಡಿ ಮಾಡಿಕೊಟ್ರು. ನನ್ನ ಬಾಡಿ ಹೈಟು, ನನ್ನ ವೆಯ್ಟು, ನನ್ನ ಏಜ್ನ ಅವ್ರು ನೋಡಿಕೊಂಡು, ನನ್ನ ಲೈಫ್ ಸ್ಟೈಲ್ ನೋಡಿಕೊಂಡು, ಓಕೆ ಬೆಳಗ್ಗೆ ಇದನ್ನು ತಿನ್ನು, ನಿಮ್ಮ ಮನೇಲಿ ಏನು ತಿಂಡಿ ಮಾಡ್ತಾರೋ ಅದನ್ನು ಈ ಥರ ಗ್ರಾಮ್ಸಲ್ಲಿ ಊಟ ಮಾಡು, ಪ್ರೋಟೀನ್ಗೆ ಎಗ್ಸ್ ತಗೋ, ಮಧ್ಯಾಹ್ನ ಊಟ ಮಾಡ್ತೀಯ, ಅನ್ನ ಸಾಂಬಾರೇ ಊಟ ಮಾಡ್ತೀಯ, ಅದನ್ನೇ ಮಾಡು. ಬಟ್ ಅದನ್ನು ಗ್ರಾಮ್ಸಲ್ಲಿ ಊಟ ಮಾಡು. ಸುಮ್ಮನೆ 1 ತಟ್ಟೆ 2 ತಟ್ಟೆ ಹಾಕೊಳ್ಳೋದಕ್ಕೂ ನೀನೊಂದು ಗ್ರಾಮ್ಸಲ್ಲಿ ತಿನ್ನೋದಕ್ಕೂ ನಿನ್ನ ಬಾಡಿಗೆ ಅದು ಎಕ್ಸ್ಟ್ರಾ ಆಗಲ್ಲ ಅಂತ ಹೇಳ್ಬಿಟ್ಟು, ಅದ್ರ ಜೊತೆಗೆ ಸೋಯಾ ಚಂಕ್ಸ್ ಆಗಿರ್ಬೋದು ಈ ಥರ ಮಾಡಿಬಿಟ್ಟು ಮತ್ತು ವರ್ಕೌಟ್ ಪ್ಲಾನನ್ನು ರೆಡಿ
ಕೊಟ್ಟರು ನಮಗೆ. ಅದ್ರ ಪ್ರಕಾರ ವರ್ಕೌಟ್ ಮಾಡ್ತಾ ಬಂದೆ, ಅದ್ರ ಪ್ರಕಾರ ಡಯಟ್ ಮಾಡ್ತಾ ಬಂದೆ. ಸೊ ನಾನು 71ಇಂದ ಹತ್ತಿರ 58 ಕಿಲೋಸ್ ತನಕ ಬಂದು ನಾನು 6 ಪ್ಯಾಕ್ನ ಅಚೀವ್ ಮಾಡಿದೆ. ಸೊ ಅವಾಗ ನನಗೆ ಅನ್ನಿಸ್ತು ಮನೆ ಊಟ ಮಾಡಿಕೊಂಡು ಕೂಡ ನಾವು ಬಾಡಿ ಶೇಪ್ನ ರೀಚ್ ಮಾಡ್ಬೋದು, ಇದು ನಾನಷ್ಟೇ ಅಲ್ಲ ಯಾರು ಬೇಕಾದರೂ ಮಾಡ್ಬೋದು ಅಂತ ನನಗೆ ಆವಾಗಲೇ ಒಂದು ಕ್ಯೂರಿಯಾಸಿಟಿ ಬಂತು. ಅದ್ರ ಜೊತೆಗೆ ನಾನು ನಮ್ಮ ಕ್ಲೈಂಟ್ಸ್ಗಳಿಗೆಲ್ಲ ಪರ್ಸನಲ್ ಟ್ರೈನಿಂಗ್ ಮಾಡ್ತಾ ಇದ್ದೆ. ಸೊ ಅವ್ರಿಗೂ ಈಗ ತುಂಬ ಜನ ಸ್ಟೂಡೆಂಟ್ಸ್ ಇದ್ದರು, ಹೌಸ್ ವೈಫ್ಸ್ ಇದ್ದರು, ಬಿಸ್ನೆಸ್ ಮ್ಯಾನ್ಸ್ಗಳಿದ್ರು. ಇವ್ರದ್ದೆಲ್ಲ ಕಾನ್ಸೆಪ್ಟ್ ಹಿಂದೆ ನೋಡಿ ಕಾರ್ತಿಕ್ ಅವರೇ ನಮಗೆ ಟೈಮ್ ಇಲ್ಲ, ನಮಗೆ ಈ ಥರ ಸ್ಪೆಷಲ್ ಡಯಟ್ ಎಲ್ಲ ಮಾಡೋಕ್ಕಾಗಲ್ಲ, ಸೊ ನಮಗೆ ಈ ಥರ ನೀವು ಉಪ್ಪು ಖಾರ ಇಲ್ಲದ ರೀತಿ ಊಟ ಮಾಡ್ಬೇಕಂದ್ರೆ ನಮ್ಮ ಕೈಲೆಲ್ಲ ಅದೆಲ್ಲ ಆಗಲ್ಲ ಅಂತಂದರು. ಯಾವಾಗ ನಾನು ಅಚೀವ್ ಮಾಡಿದ್ನೋ, ನಾನು ಅಚೀವ್ ಮಾಡಿದ್ಮೇಲೆ ಓಕೆ ನಾನೇ ಮಾಡಿದ್ದೀನಿ ಅಂದರೆ ಎಲ್ಲರೂ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಅವ್ರ ಜೊತೆಗೆ ಡಿಸ್ಕಷನ್ ಮಾಡಿದೆ. ಸೊ ಅವಾಗ ಮುಂಚೆನೇ ಅವ್ರು ಹೇಳ್ತಾ ಇದ್ರು ಈ ಥರ ನಾವು ಆ್ಯಪ್ನ ಲಾಂಚ್ ಮಾಡ್ತಾ ಇದ್ದೀನಿ, ಸೊ ನನಗೆ ಕೋಚ್ಗಳನ್ನೆಲ್ಲ ನಾನು ಹುಡುಕ್ತಾ ಇದ್ದೀನಿ ಅಂತ ಹೇಳಿದ್ರು. ನನಗೆ ಒಂದು ಆಪರ್ಚುನಿಟಿ ಬೇಕಿತ್ತು ಆ್ಯಕ್ಚುಲಿ. ಸೊ ನಾನು ಕೂಡ ಆನ್ಲೈನ್ ಟ್ರೈನಿಂಗ್ ಮಾಡಬೇಕು, ಸೊ ನಾನು ಒಂದು ತುಂಬ ಜನಕ್ಕೆ ಅವರು ಹೆಲ್ತ್ ಮೇಲೆ ಫೋಕಸ್ ಮಾಡಿಸ್ಬೇಕು, ಅವ್ರ ಲೈಫ್ ಸ್ಟೈಲ್ನ ಚೇಂಜ್ ಮಾಡಬೇಕು, ಅವರ ಆಹಾರ ಪದ್ಧತಿನ ಚೇಂಜ್ ಮಾಡಿ ಅವ್ರಿಗೆ ಇಂಟರ್ನಲ್ಲಿ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡಬೇಕು ಅಂತ ನನಗೂ ತುಂಬ ಆಸೆ ಇತ್ತು. ಅವಾಗ ನಾನು ಅವ್ರ ಹತ್ರ ಮಾತಾಡಿದೆ, ಸೊ ಬ್ರೋ ನಾನು ಕೋಚ್ ಆಗಿ ಬರ್ಬೋದಾ ಅಂತ ಕೇಳಿದೆ. 1 ವರ್ಷ ನಾನು ಅವ್ರ ಅಂಡರಲ್ಲಿ ಟ್ರೈನಿಂಗ್ ತೊಗೊಂಡೆ, ಪ್ರತಿಯೊಂದೂ ನನಗೆ ಹೇಳ್ಕೊಟ್ರು. ಸೊ ಹೇಳ್ಕೊಟ್ಟಾದ್ಮೇಲೆ ವಿತಿನ್ ಆ್ಯಪ್ ಲಾಂಚ್ ಆದಮೇಲೆ ಇವಾಗ ನಾನು ಕೋಚ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ, ಎಷ್ಟೋ ಜನನ ಟ್ರಾನ್ಸ್ಫಾರ್ಮೇಷನ್ ಮಾಡಿದ್ದೀನಿ. ಸೊ ನನ್ನಿದರಲ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಆ್ಯಂಡ್ ದೆನ್ ಬ್ಯಾಂಕ್ ಎಂಪ್ಲಾಯರ್ಸ್ ಇದ್ದಾರೆ, ಪೋಸ್ಟ್ ಪ್ರೆಗ್ನೆನ್ಸಿ ವುಮೆನ್ಸ್ ಇದ್ದಾರೆ. ಪ್ರತಿಯೊಬ್ಬರು ಮನೆ ಊಟ ಮಾಡಿಕೊಂಡೇ ಮಾಡಿರೋದು. ಅದು ಯಾರು ಎಲ್ಲ ದಾವಣಗೆರೆನೇ ಅಂತಲ್ಲ, ಪ್ರತಿಯೊಬ್ಬರು ಬೇರೆ ಬೇರೆ ಊರುಗಳಲ್ಲಿದ್ದಾರೆ. ಸೊ ದಾವಣಗೆರೆಯಲ್ಲಿದ್ದಾರೆ, ಬೆಂಗಳೂರಲ್ಲಿದ್ದಾರೆ, ಮೈಸೂರಲ್ಲಿದ್ದಾರೆ, ಮಹಾರಾಷ್ಟ್ರದಲ್ಲಿದ್ದಾರೆ, ಕೊಲ್ಲಾಪುರದಲ್ಲಿದ್ದಾರೆ. ಅದು ಬಿಟ್ಟು ಹೊರಗಡೆ ಅಂತ ಬಂದರೆ ನಮಗೆ US ಅಲ್ಲಿದ್ದಾರೆ, ಆಸ್ಟ್ರೇಲಿಯಾದಲ್ಲಿದ್ದಾರೆ, ಕತಾರಲ್ಲಿ ಕೂಡ ಇದ್ದಾರೆ. ಸೊ ಪ್ರತಿಯೊಬ್ಬರು ನಮ್ಮ ಮಂಡರಲ್ಲಿ ಟ್ರೈನಿಂಗ್ ಆಗಿ ಹತ್ತತ್ರ ನಿಯರ್ಲಿ ಒಂದು 300 ಟ್ರಾನ್ಸ್ಫಾರ್ಮೇಷನ್ಗಳನ್ನ ನಾವು ಮಾಡಿದ್ದೀವಿ ಆ್ಯಕ್ಚುಲಿ. ಸೊ ನಾನು ಕೂಡ ಮಾಡಿದ್ದೀನಿ ಅದರೊಳಗೆ. ನೋಡಿ ಮನೆ ಊಟ ಮಾಡ್ಕೊಂಡೇ ಮಾಡ್ಬೋದು, ನೋಡಿ ಆರಾಮಾಗಿ ಮಾಡ್ಬೋದು ಸರ್, ಯಾರು ಬೇಕಾದರೂ ಮಾಡ್ಬೋದು. ಈಗ ಪೋಸ್ಟ್ ಪ್ರೆಗ್ನೆನ್ಸಿ ವುಮೆನ್ಸ್ ಇದ್ದಾರೆ ಸರ್. ಸೊ ಈಗ ತುಂಬ ಜನ ಏನು ಅಂತಂದರೆ ಈಗ ಪ್ರೆಗ್ನೆನ್ಸಿಯಲ್ಲಿ ತುಂಬ ವೆಯ್ಟ್ ಗೇನ್ ಆಗಿರ್ತಾರೆ, ಹೌದು, ಹೈ ಫಿಸಿಕಲ್ ಎಕ್ಸಸೈಸ್ ಮಾಡೋಕ್ಕಾಗಲ್ಲ, ಡಯಟ್ ಅಂದರೆ ಮಾಡೋಕ್ಕಾಗಲ್ಲ, ಈ ಥರ ಎಲ್ಲ ಅನ್ಕೋತಾ ಇರ್ತಾರೆ. ಸೊ ಅವರು ಕೂಡ ಅದನ್ನು ಅಚೀವ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾವು ಕಂಪ್ಲೀಟ್ ಅವ್ರ ಹೈಟು ವೆಯ್ಟು ಏಜು ಅದ್ರ ಜೊತೆಗೆ ಅವ್ರ ಹೆಲ್ತ್ ಹಿಸ್ಟ್ರಿ ಎಲ್ಲ ನೋಡಿಕೊಂಡು ಸಿಂಪಲ್ಲಾಗಿ ವರ್ಕೌಟ್ ಪ್ಲಾನು ಆ್ಯಂಡ್ ಸಿಂಪಲ್ ವರ್ಕೌಟ್ ಪ್ಲಾನ್ ಅಂದರೆ ಅವ್ರು ಮನೇಲೇ ಮಾಡೋ ರೀತಿ ಸಮ್ ರೆಸಿಸ್ಟೆನ್ಸ್ ಬ್ಯಾಂಡ್ ಅಂತ ಬರುತ್ತೆ. ಸೊ ಅದನ್ನು ಮಾಡೋದ್ರಿಂದ ಅವ್ರು ಇನ್ನೂ ಎಂಡ್ ಆಫ್ ದ ಗೋಲಲ್ಲಿ ಹೆಲ್ದಿ ಆಗಿರ್ತಾರೆ, ಸ್ಟ್ರಾಂಗ್ ಆಗಿರ್ತಾರೆ. ಅದ್ರ ಜೊತೆಗೆ ಡಯಟ್ ಅಂತ ಬಂದಾಗ ಅವ್ರದ್ದು ಏನು ಆಹಾರ ಪದ್ಧತಿ ಇದೆಲ್ಲ ಇದೆ ನೋಡಿಕೊಂಡು ಅದನ್ನು ಗ್ರಾಮ್ಸಲ್ಲಿ ಕೊಟ್ಟು ಸೊ ನಾವು ಅವ್ರಿಗೆ ಒಂದು 12 kgs 15 kgs ಎಲ್ಲ ರಿಡ್ಯೂಸ್ ಮಾಡಿಸಿದ್ದೀವಿ. ಅದ್ರ ಜೊತೆಗೆ ಮತ್ತೆ ಇವಾಗ ಬ್ಯಾಂಕ್ ಎಂಪ್ಲಾಯರ್ಸ್ ಎಲ್ಲ ತುಂಬ ಜನ ಇದ್ದಾರೆ. ಸೊ ಅವ್ರನ್ನೂ ಕೂಡ ನಾವು ವೆಯ್ಟ್ ರಿಡ್ಯೂಸ್ ಮಾಡಿದ್ದೀವಿ. ಬ್ಯಾಂಕ್ ಎಂಪ್ಲಾಯ್ಸ್ ಕುತ್ಕೊಂಡು ಕೆಲಸ ಮಾಡ್ತಾರೆ ಲಾಂಗ್ ಅವರ್ಸು. ಹೌದು, ತುಂಬ ಲಾಂಗ್ ಅವರ್ಸ್ ಕುತ್ಕೊಂಡು ಕೆಲಸ ಮಾಡ್ತಾರೆ. ಸೊ ಅವ್ರು ಏನು ಹೇಳ್ತಾರೆ ಅಂದರೆ ಸರ್ ನಾವು ಬೆಳಗ್ಗೆ 8-10 ಗಂಟೆಗೆ ವರ್ಕಿಗೆ ಹೋದ್ವಿ ಅಂದರೆ ರಾತ್ರಿ 7-8 ತನಕ ಆಗೋಗ್ಬಿಡುತ್ತೆ ಸರ್, ನಾವು ಒಂದೇ ಜಾಗದಲ್ಲಿ ಕೂತ್ಕೊಡ್ತೀವಿ. ಸೊ ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂತ ತುಂಬ ಜನ ಹೇಳಿದ್ದಾರೆ. ಏನು ಅಂದರೆ ಸರ್ ಅವರು ಫಿಸಿಕಲಿ ಬ್ಯುಸಿ ಇರಲ್ಲ, ಮೆಂಟಲಿ ಅಷ್ಟೇ ಬ್ಯುಸಿ ಇರ್ತಾರೆ. ಬಟ್ ಆದರೆ ಅವರು ಒಂದು ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಇರೋದು 24 ಗಂಟೆನೇ. ಓಕೆ, ಅದರಲ್ಲಿ 1 hour ಅವ್ರಿಗೋಸ್ಕರ ಟೈಮ್ ಕೊಟ್ಟಿಲ್ಲ ಅಂತ ಅಂದರೆ ಸೊ ಅಲ್ಲೇ ಅವ್ರದ್ದು 23 hours ಕೂಡ ಮೈನಸ್ ನೆಗೆಟಿವಲ್ಲಿ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಅವರಿಗೆ ಬೆಳಗ್ಗೆ 1 hour ಟೈಮ್ ಇದೆಯಾ, ಇಲ್ಲ ಸಂಜೆ 1 hour ಟೈಮ್ ಇದೆಯಾ, ಇದನ್ನೆಲ್ಲ ಫಸ್ಟ್ ಅವ್ರ ಲೈಫ್ ಸ್ಟೈಲ್ ನಾವು ತಿಳ್ಕೊತೀವಿ. ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೊಳ್ತಾರೆ, ಬೆಳಗ್ಗೆ ಏನು ತಿಂತಾರೆ, ಮಧ್ಯಾಹ್ನ ಏನು ತಿಂತಾರೆ, ತಿನ್ನೋದಕ್ಕೆ ಏನು ಆಗುತ್ತೆ ಅವರಿರೋ ಜಾಗದಲ್ಲಿ, ಇಲ್ಲ ಮನೆಯಿಂದ ತೊಗೊಂಡೋಗೋರಿಗೆ ಮನೆಯಿಂದನೇ ತೊಗೊಂಡೋಗೋದು, ಹೊರಗಡೆ ಅಲ್ಲೇ ಸಿಗುತ್ತೆ ಅನ್ನೋರು ಕೂಡ ಯಾವ ರೀತಿ ಪೋರ್ಷನ್ನ ಕಂಟ್ರೋಲ್ ಮಾಡ್ಬೋದು. ಅದ್ರ ಜೊತೆಗೆ ಈವ್ನಿಂಗ್ ಬಂದಮೇಲೆ ಒಂದು ಫ್ರೀ ಮಾಡಿಕೊಂಡು ಅವ್ರಿಗೋಸ್ಕರ ಹೆಂಗೆ ಟೈಮ್ ಕೊಡಬೇಕು. ಬಿಕಾಸ್ ಏನಂದರೆ ನಮ್ಮಲ್ಲಿ ಫುಡ್ಡು ಟೈಮ್ ರಿಸ್ಟ್ರಿಕ್ಷನ್ ಇರಲ್ಲ. ಬೆಳಗ್ಗೆ ಇಷ್ಟು ಗಂಟೆಗೆ ತಿಂಡಿ ತಿನ್ನಬೇಕು, ಇಷ್ಟು ಗಂಟೆಗೆ ಊಟ ಮಾಡಬೇಕು, ರಾತ್ರಿ ಇಷ್ಟೊತ್ತಿಗೆ ಊಟ ಮಾಡಬೇಕಂತ ನಾವು ಫಸ್ಟ್ ಅದನ್ನು ಮಾಡಲ್ಲ. ಅವ್ರು ಯಾವಾಗಾದರೂ ಊಟ ಮಾಡಲಿ, ಬಟ್ ನಾವೇನಂದರೆ ಪ್ರತಿಯೊಂದನ್ನು ಗ್ರಾಮ್ಸಲ್ಲಿ ಇಂಟೇಕ್ ಮಾಡಿಸ್ತೀವಿ. ವರ್ಕೌಟ್ ಕೂಡ ಅದೇ ರೀತಿ. ಸೊ ನಾವು ಕೊಡೋ ವರ್ಕೌಟ್ ಪ್ಲಾನ್ ಯಾವ ಥರ ಇರುತ್ತೆ ಅಂದರೆ 24 hours ರೆಕಾರ್ಡೆಡ್ ವಿಡಿಯೋ ಆಕ್ಸಸ್ ಇರುತ್ತೆ. ಅವ್ರು ಬೆಳಗ್ಗೆ ಮಾಡ್ತೀನಿ ಅಂದರೆ ಬೆಳಗ್ಗೆ, ರಾತ್ರಿ ಮಾಡ್ತೀನಿ ಅಂದರೆ ರಾತ್ರಿ, ಮಧ್ಯರಾತ್ರಿ ಒಂದು 3-4 ಗಂಟೆಗೆ ಮಾಡ್ತೀನಿ ಅಂದ್ರೆ ಕೂಡ ಅವ್ರ ಹತ್ರ ಆಕ್ಸಸ್ ಇರುತ್ತೆ. ಅದನ್ನ ನೋಡಿಕೊಂಡು ಅವರು ವರ್ಕೌಟನ್ನು ಮಾಡ್ಬೋದು. ಅದು ಅವರಿಗೆ ಅಂತಲೇ ಇಂಡಿವಿಜುವಲ್ ಆಗಿ ಪ್ಲಾನ್ ರೆಡಿ ಮಾಡಿರ್ತೀವಿ, ನಾವು ಯಾವುದೇ ರೀತಿ ಕಾಪಿ ಪೇಸ್ಟ್ ಮಾಡಿರಲ್ಲ. ಅದನ್ನು ಮಾಡಿಕೊಂಡು ಅಚೀವ್ ಮಾಡಿರೋರು ಇದ್ದಾರೆ. ಸ್ಟಾರ್ಟಿಂಗಲ್ಲಿ ಅವರು ಹೇಳ್ತಾ ಇದ್ರು. ಸೊ ಅದ್ರ ಜೊತೆ ನಮ್ಮಲ್ಲಿ ಏನಂದರೆ IT ವರ್ಕ್ ಮಾಡೋರು, ಸಾಫ್ಟ್ವೇರ್ ವರ್ಕ್ ಮಾಡೋರು, ಇವರೆಲ್ಲ ತುಂಬ ಜನ ಇದ್ದಾರೆ. ಇವ್ರದೆಲ್ಲ ಸ್ಟಾರ್ಟಿಂಗಲ್ಲಿ ಒಂದೇ ಸ್ಟಾರ್ಟ್ ಮಾಡಿದ್ಮೇಲೆ ಅಯ್ಯೋ ನಾವು ಬ್ಯುಸಿ ಇರ್ತೀವಪ್ಪ ಎಲ್ಲರ ಥರ ಅಲ್ಲ ಅಂತ. ಒನ್ಸ್ ಅವ್ರು ಯಾವಾಗ ಟೈಮ್ ಸಿಕ್ಕಿದಾಗೆಲ್ಲ ವರ್ಕೌಟ್ ಮಾಡೋದು, ಅವ್ರು ತಿನ್ನೋ ಟೈಮಲ್ಲಿ ಊಟನ ಕಂಟ್ರೋಲ್ ಮಾಡೋದು, ಇದೆಲ್ಲ ಮಾಡ್ಕೊಂಡಾದ್ಮೇಲೆ ಇದನ್ನು ಯಾರು ಬೇಕಾದ್ರೂ ಮಾಡ್ಬೋದು, ನಾವು ಮೆಂಟಲಿ ಲಾಕ್ ಆಗಿಬಿಟ್ಟಿರ್ತೀವಿ ಆಗಲ್ಲ ಅಂತ ಹೇಳ್ಬಿಟ್ಟು ಈ ಥರ ಅಚೀವ್ ಯಾರು ಬೇಕಾದ್ರೂ ಮಾಡ್ಬೋದು. ಸೊ ಅದರಲ್ಲೂ ನಿಮ್ಮಲ್ಲಿ ಈ ಥರ ಗೈಡೆನ್ಸ್ ಇದ್ದರೆ, ನಿಮ್ಮ ಕಡೆಯಿಂದ ಈ ಥರ ಪುಷ್ ಇತ್ತು ಅಂದರೆ, ನಿಮ್ಮ ಕಡೆಯಿಂದ ಈ ಥರ ಸಸ್ಟೈನಬಲ್ ಡಯಟು ವರ್ಕೌಟ್ ಕೊಟ್ಟರೆ ಯಾರು ಬೇಕಾದರೂ ಮಾಡ್ಬೋದು ಅಂತ ತುಂಬ ಜನ ಅಚೀವ್ ಮಾಡಿರೋರು ಇದ್ದಾರೆ. ತುಂಬ ಜನ ಬೇರೆಯವರಿಗೆ ಅದನ್ನು ಸಜೆಸ್ಟ್ ಮಾಡಿರೋರು ಕೂಡ ಇದ್ದಾರೆ. ಗ್ರೇಟ್ ಸರ್.
ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು ಪರಿಚಯ ಹೇಳಿ. ವರುಣ್ ಅಂತ ಹೇಳಿ, ಮೂಲತಃ ದಾವಣಗೆರೆ ಅವನು. ಸೊ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದು, ಹಾಗೆ ರಂಗಭೂಮಿ ಕಲಾವಿದ ಮತ್ತೆ ಸಾಫ್ಟ್ವೇರ್ ಇಂಜಿನಿಯರ್ ಕೂಡ. ಸೊ ಇಲ್ಲೇ ಇದ್ರು. ಈಗ ಸದ್ಯಕ್ಕೆ ದಾವಣಗೆರೆಯಲ್ಲಿ ಇದ್ದೀನಿ, ವರ್ಕ್ ಫ್ರಮ್ ಹೋಮ್. ವರ್ಕ್ ಫ್ರಮ್ ಹೋಮ್ ಟೌನ್. ನಾವು ಈಗ ಬೇಸಿಕಲಿ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದಿದ್ರಿಂದ ಆ ಸ್ಟಾರ್ಟಿಂಗ್ ಫೇಸ್ ಅಲ್ಲಿ ನಾವೆಲ್ಲೇ ಜಿಮ್ ಮಾಡಕ್ಕೆ ಅದಕ್ಕೆಲ್ಲ ಹೋಗ್ತಾ ಇದ್ರು. ಫಸ್ಟ್ ಹೇಳ್ತಾ ಇದ್ದಿದ್ದೇನು, ಪ್ರೋಟೀನ್ ಬೇಕು, ಪ್ರೋಟೀನ್ ಹಾಕಿ ಅಂತ ಹೇಳೋರು. ಯಾರು ಕೂಡ ಸರಿಯಾಗಿ ಇದು ಮಾಡ್ತಾ ಇರಲಿಲ್ಲ. ವೀಡಿಯೋಸು ಗೂಗಲಲ್ಲಿ ಏನೇ ಟ್ರೈ ಮಾಡೋದಕ್ಕೆ ಅಂತ ಹೋದ್ರು ಕೂಡ ನಮಗೆ ಬರ್ತಾ ಇದ್ದಿದ್ದು ಒಂದೇ, ಪ್ರೋಟೀನ್ ತಿನ್ನು. ಸೊ ಆ ಪ್ರೋಟೀನ್ ತಿಂದು ಹೇಗೆ ಅಂತಂದ್ರೆ ಜಿಮ್ ಮಾಡ್ತಾ ಇದ್ವಿ ಸರಿಯಾಗಿ, ವರ್ಕೌಟ್ ಈ ಥರ ಮಾಡಿ ಅಂತ ಹೇಳ್ತಿರಲಿಲ್ಲ. ದಿನ ಒಂದೊಂದು ವರ್ಕೌಟ್ ಹೇಳೋರು, ವೀಕ್ಲಿ ಒನ್ ಟೈಮ್ ಒಂದು ವರ್ಕೌಟ್ ಹೇಳಿದ್ರೆ ನೆಕ್ಸ್ಟ್ ಟೈಮ್ ಇನ್ನೊಂದು ವರ್ಕೌಟ್ ಆಗೋದು. ಬಟ್ ಏನಾಗೋದು, ಅದು ಬರ್ತಾ ಫ್ಯಾಟ್ ಅಕ್ಯುಮುಲೇಟ್ ಆಗ್ತಾ ಬಂತು. ಸೊ ಎಂದು ಕೂಡ ನಾನು ಅಥ್ಲೀಟ್ ಫಿಟ್ನೆಸ್ ಬೇಕು ಅಂತಿದ್ದನು, ಸಡನ್ನಾಗಿ ಫ್ಯಾಟ್ ಅಕ್ಯುಮುಲೇಟ್ ಆಗ್ತಾ ಬಂತು ಬಾಡಿಲಿ, ಓವರ್ ಪ್ರೋಟೀನ್ ತಿಂತ. ಸೊ ಆ ಟೈಮಲ್ಲಿ ಯಾವಾಗ ಪ್ರಜ್ವಲ್ ಮತ್ತು ನಾನು ಬಂದು ಇಬ್ಬರು ಚೈಲ್ಡ್ಹುಡ್ ಫ್ರೆಂಡ್ಸು. ಸೊ ಅವ್ನು ಜರ್ಮನಿಲಿದ್ದಾಗ, ಸೊ ಯಾವಾಗ ಅದನ್ನ ನಂದು ಸ್ಟ್ರಗಲ್ ನೋಡಿದ, ಅವ್ನು ಇಮಿಡಿಯೇಟಾಗಿ ನನಗೆ ಅವನೇ ಚಾರ್ಜ್ ತೊಗೊಂಡ ಅದನ್ನ ಹೇಗೆ ಮಾಡಬೇಕು ಏನು. ಯಾಕಂದರೆ ಅವನು ಕೂಡ ಜರ್ನಿ ಫೇಸ್ ಮಾಡಿದ್ರಿಂದ, ಯಾಕಂದರೆ ಅವನು ಕೂಡ ಒಂದು ಕಾಲದಲ್ಲಿ ಅದನ್ನೇ ಫೇಸ್ ಮಾಡಿದ್ದ ಕಾಲೇಜ್ ಡೇಸಲ್ಲಿದ್ದಾಗ ನಾವು. ಸೊ ಅವಾಗೇನಾಯಿತು, ಇಮಿಡಿಯೇಟಾಗಿ ಬೇಡ ಹೀಗೆ ಮಾಡಬೇಡ, ನಾನೇ ಗೈಡ್ ಮಾಡ್ತೀನಿ ತಡಿ ಅಂಥೇಳಿ ಅವನೇ ಇನಿಷಿಯೇಷನ್ ತೊಗೊಂಡು ಹೀ ಸ್ಟಾರ್ಟೆಡ್ ಟ್ರೈನಿಂಗ್ ಮೀ. ಆ ಟ್ರೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಏನಾಯಿತು, ಫಸ್ಟು ನನಗೆ ಕ್ಯಾಲರೀಸ್ ಅಂತ ನಾಲೆಜ್ ಸ್ಟಾರ್ಟ್ ಮಾಡ್ದೆ. ಕ್ಯಾಲರೀಸ್ ಅಂದ್ರೇನು, ನಿನಗೀಗ ಏನು ಬೇಕು, ಅಥ್ಲೀಟ್ ಫಿಟ್ನೆಸ್ ಬೇಕು. ಸೊ ಅಥ್ಲೀಟ್ ಫಿಟ್ನೆಸ್ ಬೇಕು ಅಂತಂದರೆ ಫಸ್ಟ್ ನೀನು ಕ್ಯಾಲರೀಸ್ ಬಗ್ಗೆ ವರ್ಕ್ ಮಾಡು. ಸೊ ಆ ಕ್ಯಾಲರೀಸ್ ಬಗ್ಗೆ ವರ್ಕ್ ಮಾಡಿದ್ಮೇಲೆ ಆ ಕ್ಯಾಲರೀಸಲ್ಲಿ ನಿನಗೆ ಪ್ರೋಟೀನ್ ಎಷ್ಟು ಬೇಕು, ಫೈಬರ್ ಎಷ್ಟು ಬೇಕು, ಕಾರ್ಬ್ಸ್ ಎಷ್ಟು ಬೇಕು, ಫ್ಯಾಟ್ ಎಷ್ಟು ಬೇಕು ನಿನ್ನ ಬಾಡಿಗೆ. ಸೊ ಆ ನನ್ನ ಬಾಡಿ ಮೆಜರ್ಮೆಂಟ್ಸಿಗೆ ತಕ್ಕ ಹಾಗೆ, ಫಾರ್ ಎಕ್ಸಾಂಪಲ್ ನನ್ನ BMR ಆಗಿರ್ಬೋದು, ಅದನ್ನೆಲ್ಲ ಚೆಕ್ ಮಾಡಿಕೊಂಡು ನನಗೆ ಆದಂಥ ಕಸ್ಟಮೈಸ್ಡ್ ಪ್ಲ್ಯಾನ್ ಮಾಡಿಕೊಟ್ಟ. ಸೊ ಆ ಕಸ್ಟಮೈಸ್ಡ್ ಪ್ಲ್ಯಾನಲ್ಲಿ ವರ್ಕೌಟ್ ಪ್ಲ್ಯಾನ್ ಕೂಡ ಸಪ್ರೇಟ್ ಆಗಿತ್ತು, ಡಯಟ್ ಪ್ಲ್ಯಾನ್ ಕೂಡ ಇತ್ತು. ಸೊ ಅದನ್ನ ಯಾವಾಗ ಸ್ಟಾರ್ಟ್ ಮಾಡಿದೆ, ಆಟೋಮೆಟಿಕ್ಕಾಗಿ ನನಗೆ ಗೊತ್ತಿಲ್ಲ 3 ಮಂತ್ಸಲ್ಲಿ ಇವೊಂದು ನನ್ನ ವೆಯ್ಟ್ ಏನು ಭಾಳ ಚೇಂಜಸ್ ಇರಲಿಲ್ಲ. ಯಾಕಂದರೆ ನಾನೇನು ತುಂಬ ಹೆವಿ ಅನಿಸ್ತಾ ಇರಲಿಲ್ಲ, ಏನಿರಲಿಲ್ಲ. ಬಟ್ ನನಗೆ ಬೇಕಾಗಿದ್ದು ಸ್ವಲ್ಪ ರಿಪ್ಡಾಗಿ ಕಾಣಿಸ್ಬೇಕಾಗಿತ್ತು. ಆರ್ಟಿಸ್ಟ್ ಆಗಿದ್ದರಿಂದ ನನಗೆ ಫಸ್ಟ್ ಬೇಕಾಗಿದ್ದೆ ಫಿಟ್ನೆಸ್. ಸೊ ಆ ಫಿಟ್ನೆಸ್ ಇದ್ದಿದ್ದ ಕಾರಣ ಹೇಗಿರಬೇಕು, ಬೇಕು ಅಂದರೆ ಇಮಿಡಿಯೇಟಾಗಿ ವೆಯ್ಟ್ ಇನ್ಕ್ರೀಸ್ ಆದಂಗೂ ಕಾಣಿಸ್ಬೇಕು ಒಂದು 4 to 6 ವೀಕ್ಸಲ್ಲಿ. ಕಡಿಮೆ ಅಂತ ಹೇಳಿದ ತಕ್ಷಣ 4 to 6 ವೀಕ್ಸಲ್ಲಿ ಕಡಿಮೆ ಆಗೋ ಥರ ಕೂಡ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ತೆಳ್ಳಗೆ ಕಾಣ್ತಾ ಇದ್ದೀನಿ ಅಂದರೆ ಇದಕ್ಕಿಂತ ಮುಂಚೆ ಸ್ವಲ್ಪ ದಪ್ಪ ಇದ್ದೆ. ಈಗ ಹೊಸ ಮೂವಿ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಅದರಲ್ಲಿ ಸ್ವಲ್ಪ PUC ಹುಡುಗನ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಅದರಲ್ಲಿ 15 kgs ರೆಡ್ಯೂಸ್ ಮಾಡ್ತಾ ಇದ್ದೀನಿ. ಈಗ ಲಾಸ್ಟ್ 15 ಡೇಸಲ್ಲಿ ಅರೌಂಡ್ ನನ್ನ ಬಾಡಿದು ಅಡ್ವಾಂಟೇಜ್ ಅಂದರೆ ಬೇಗ ವೆಯ್ಟ್ ರೆಡ್ಯೂಸ್ ಆಗುತ್ತೆ. ಸೊ 15 ಡೇಸಲ್ಲೇ ಆಲ್ಮೋಸ್ಟ್ 80.2 ಇಂದ 76.2 ಬಂದಿದ್ದೀನಿ. 4 kg ಆಲ್ಮೋಸ್ಟ್ ಜಸ್ಟ್ 2 ವೀಕ್ಸಲ್ಲಿ ಆಗಿದೆ. ಇದು 76 ಹತ್ರ ಇದ್ದೀನಿ. ಹಾಂ, ಆಲ್ಮೋಸ್ಟ್ PUC ಹುಡುಗ ರೆಡಿ. ಸೊ ಇದೇ ಮೇನ್ ಉದ್ದೇಶಕ್ಕೋಸ್ಕರ ನಾನು ವೆಯ್ಟ್ ರೆಡ್ಯೂಸ್ ಮಾಡೋ ಇದರಲ್ಲಿ ಇದ್ದೀನಿ. ಏನು ಸೀಕ್ರೆಟ್ ಅದಕ್ಕೆ? ವೆರಿ ಸಿಂಪಲ್. ಒಂದು, ನನ್ನ ಮೆಟಬಾಲಿಕ್ ರೇಟ್ ತುಂಬ ಚೆನ್ನಾಗಿದೆ ಅದು. ಮತ್ತು ಏನು ಡಯಟ್ ಇದೆಯಲ್ಲ ಅದನ್ನ ವಿತೌಟ್ ಎನಿ ಚೀಟಿಂಗ್, ಸೊ ಪರ್ಫೆಕ್ಟಾಗಿ ನಾನು ಅದನ್ನ ಫಾಲೋ ಮಾಡ್ತಾ ಇದ್ದೀನಿ. ಈಗ ಎಲ್ಲರಿಗೂ ಒಂದಲ್ಲ ಒಂದು ಫುಡ್ ಕ್ರೇವಿಂಗ್ ಇದ್ದೇ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನನ್ನ ಕೇಸಲ್ಲಿ ಬಂದರೆ, ನಾವೀಗ ಉತ್ತರ ಕರ್ನಾಟಕದವ್ರು ಆಗಿರೋದ್ರಿಂದ ನಮಗೆ ಫಸ್ಟ್ ಕ್ರೇವ್ ಆಗೋದು, ನೀವೆಂಥ ಬಿಸಿಲಿರಲಿ ಚಳಿ ಇರಲಿ ಏನೇ ಇರಲಿ, ಟೀ ಬೇಕೇ ಬೇಕು. ಟೀ ಇಲ್ಲ ಅಂದರೆ ನಮ್ಮ ಕೈಯಲ್ಲಿ ಆಗಲ್ಲ. ನೀವು ಬೇಕಾದ್ರೆ ಇಡೀ ದಿನ ಊಟ ಆಗ್ತಿದ್ರು ಚಿಂತೆ ಇಲ್ಲ, ನಾವು ಟೀ ಕುಡ್ಕೊಂಡೆ ಕಾಲ ಕಳಿತೀವಿ. ಹಾಂ, ಸೊ ಹಾಗಾಗಿ ಏನಾಗೋದು, ನನಗೆ ಫಸ್ಟ್ ಪ್ರಾಬ್ಲಮ್ ಆಗ್ತಿದ್ದೆ ಟೀ. ನನಗೆ ಟೀ ಬಿಟ್ಟಿರೋಕ್ಕಾಗಲ್ಲ ಅಂದ ತಕ್ಷಣ ನೆಕ್ಸ್ಟ್ ಪ್ರಜ್ವಲ್ ತೊಗೊಂಡಿದ್ದು ಫಸ್ಟ್ ಇದೆ, ಟೀ ಕುಡಿತೀಯಾ, ಓಕೆ ಆ ಟೀನೇ ಡಯಟಲ್ಲಿ ಹಾಕ್ತೀನಿ. ವಿತ್ ಶುಗರ್, ಮತ್ತು ಶುಗರ್ಲೆಸ್ಸು, ಬ್ಲ್ಯಾಕ್ ಟೀ ಅವೆಲ್ಲ ಇಲ್ಲ, ನಾರ್ಮಲ್ ಮಿಲ್ಕ್ ಟೀನೇ ವಿತ್ ಶುಗರ್. ನಮಗೆ ಅದೇ ಬೇಕು, ವಿತ್ ಶುಗರ್ ವಿತ್ ಮಿಲ್ಕೇ ಬೇಕು, ಅದೇ ನಮ್ಮ ಶುಗರ್. ಹಾಂ, ನಮಗೆ ಅದೇ ಟೀ. ಸೊ ಅವಾಗ ಏನು ಮಾಡ್ದೆ, ಡಯಟಲ್ಲಿ ಕರೆಕ್ಟಾಗಿ ಅದನ್ನೂ ಆ್ಯಡ್ ಮಾಡ್ದೆ. ಓಕೆ ನಿನಗೆ ಇದು ಬೇಕಾ ಅಂತ ಹೇಳಿ ಎರಡು ಕರೆಕ್ಟಾಗಿ ಅದನ್ನು ನನಗೇನು ಬೇಕಿತ್ತು ಆ ಡಯಟಲ್ಲಿ ಟೀ ಕೂಡ ಆ್ಯಡ್ ಮಾಡಿದೆ ಎವ್ರಿ ಡೇ. ಸೊ ಅದನ್ನ ಮಾಡ್ತಾ ನನಗೇನು ಯಾವುದು ಕ್ರೇವಿಂಗ್ ಅಂತ ಅನಿಸ್ತಾ ಇರಲಿಲ್ಲ. ಸೊ ಅಲ್ಲಿಂದ ನಂದು ಜರ್ನಿ ಏನಾಯಿತು, ಸ್ಮೂತಾಗಿ ಹೋಗಕ್ಕೆ ಸ್ಟಾರ್ಟ್ ಆಯಿತು. ಒನ್ಸ್ ಆಲ್ ಆಫ್ ಅ ಸಡನ್ ಅದು ಕರೆಕ್ಟಾಗಿ ಯಾವಾಗ ನಾವು ಸಿಸ್ಟಮೆಟಿಕ್ ಅಪ್ರೋಚಲ್ಲಿ ಹೋದೆ, ಆಗ ಆಟೋಮೆಟಿಕ್ಕಾಗಿ ನನಗೇನು ಫಿಟ್ನೆಸ್ ಬೇಕಿತ್ತಲ್ಲ, ಆ 6 ಪ್ಯಾಕ್ ಆ್ಯಪ್ಸ್ ಮಾಡ್ಕೋಬೇಕಾಯ್ತು, ಅದನ್ನ ಮಾಡಿಕೊಂಡೆ. ಏನು ಸೀಕ್ರೆಟ್ ಸರ್ ಅದು? ನೋಡಿ ಅವ್ರಿಗೆ ಟೀ ಬಿಟ್ಬಿಡ, ಅದಕ್ಕೆ ಸಕ್ಕರೆ ಹಾಕ್ಬೇಡ, ಬ್ಲ್ಯಾಕ್ ಟೀ ಕುಡಿ ಇಂಥವೇನು ಹೇಳ್ತಾ ಇಲ್ಲ. ನೋಡಿ ಅವ್ರು ಬೇಕಾಗಿರೋದೆಲ್ಲ ಕೊಡ್ತೀರಿ ನೀವು, ಆದ್ರೂ ಅವ್ರನ್ನ ಫಿಟ್ ಆಗಿರ್ತೀರಿ. ಏನಿಲ್ಲ ಸರ್, ಕೆಲವರಿಗೆ ಒಂದೊಂದು ಕ್ರೇವಿಂಗ್ ಇರುತ್ತೆ. ಕೆಲವ್ರಿಗೆ ಅನ್ನ ತಿನ್ನಲೇಬೇಕು. ನಾನು ನೈಟ್ ಊಟ ಅನ್ನ ತಿನ್ನಲಿಲ್ಲ ಅಂದರೆ ಪ್ರಜ್ವಲ್ ನನ್ನ ಕೈಲಿ ಆಗೋದೇ ಇಲ್ಲ, ನಿದ್ದೆನೇ ಬರಲ್ಲ. ಅವ್ರಿಗೆ ಅನ್ನ ಹಾಕಬೇಕು. ಹೌದು. ಸೊ ಇಲ್ಲೇನಾಗುತ್ತೆ, ಇವಾಗ ನಾನೇನು ಮಾಡಿದೆ, ಇವಾಗ ಫಾರ್ ಎಕ್ಸಾಂಪಲ್ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿ, ಲೆಟ್ಸೆ 200 ಗ್ರಾಮ್ ಅನ್ನ ತಿನ್ನಬೇಕಿತ್ತು ಅವನು. ಟೀ ಕುಡಿತೀನಿ ಅಂದಾಗ ಇಲ್ಲಿಂದ ಕ್ಯಾಲರೀಸ್ ಕಮ್ಮಿ ಮಾಡಿದೆ. 180 ಗ್ರಾಮ್ ಅನ್ನ ತಿನ್ನು, ಇಲ್ಲ 160 ಗ್ರಾಮ್ ಅನ್ನ ತಿನ್ನು, ಆ ಮಿಕ್ಕಿರೋ ಕ್ಯಾಲರೀಸ್ನ ಟೀಗೆ ಅಡ್ಜಸ್ಟ್ ಮಾಡಿದೆ ಅಷ್ಟೇ. ವೆರಿ ಸಿಂಪಲ್. ಓಕೆ, ಯಾಕಂದ್ರೆ ಟೀಯಿಂದನೂ ಕ್ಯಾಲರೀಸ್ ಬರುತ್ತೆ ಸರ್. ಕ್ಯಾಲರೀಸ್ ಬರುತ್ತೆ. ಓಕೆ, ಕ್ಯಾಲರೀಸ್ ಅಂದರೆ ಏನಂದರೆ, ಫಸ್ಟ್ ವರುಣಂದ ಹೇಳ್ತೀನಿ. ವರುಣಂದ ಏನಂದರೆ ಮೆಟಬಾಲಿಕ್ ರೇಟ್. ಓಕೆ, ಈಗ ನಾನು ಒಂದು ಫಿಸಿಕ್ ಅಂತ ಬಂದ ತಕ್ಷಣ ನಾನು ಇದನ್ನ ಆಲ್ಮೋಸ್ಟ್ ಒಂದು 65 ಕಿಲೋಸ್ನ ನಾನು ಆಲ್ಮೋಸ್ಟ್ 3 ಇಯರ್ಸಿಂದ ನಾನು ಒಂದೇ ಇದರಲ್ಲಿ ಇದ್ದೀನಿ. ಸ್ವಲ್ಪ ಮಸಲ್ ಇದು ಮಾಡ್ತೀನಿ, ಒಂದು ಸ್ವಲ್ಪ ಕಟ್ ಮಾಡ್ತೀನಿ,
ಇದಕ್ಕಿದ್ದಂಗೆ ನಮ್ಗೀಗ ಎಷ್ಟು ತಕ್ಕಂತೆ ನಮ್ಮ ಬಾಡಿ ಚೇಂಜ್ ಮಾಡ್ಕೊಳತ್ತಾರ ಎಕ್ಸ್ಪೆರಿಮೆಂಟ್ಸು. ನಾನು ಇದುವರೆಗೂ ನನ್ನ ಬಾಡಿನ ಏನು 13 ಇಂದ 14 ಡಿಫ್ರೆಂಟ್ ಟ್ರಾನ್ಸ್ಫಾರ್ಮೇಷನ್ ನಾನು ಬಾಡಿದೇ ಮಾಡಿದ್ದೀನಿ, ಡಿಫ್ರೆಂಟ್ ಇದರಲ್ಲಿ. ನಿಮ್ ಬಾಡಿನೇ ನಿಮ್ಗೆ ಲ್ಯಾಬು. ಸೊ ಈಗ ಸೈನ್ಸ್ ಹೇಳ್ತಿರೋದು ನಿಜ ಅಂದಮೇಲೆ ಅದು ನನ್ನ ಮೇಲೆ ವರ್ಕ್ ಆಗ್ಬೇಕಲ್ವಾ. ಸೊ ವರುಣಂದ ಏನಂದ್ರೆ ಒಂದು ಸೆಟ್ ಸಿಸ್ಟಮ್ ಮಾಡಿದ ತಕ್ಷಣ ಒಂದು ಮೆಟಾಬಲಿಕ್ ರೇಟ್ ಎಲ್ಲ ಫಿಕ್ಸ್ ಆಗ್ತಾ ಬಂತು. ಇವಾಗ ಹೆಂಗಿದೆ, ಒಂದು 15 ಕಿಲೋ ಇಳಿಸ್ಬೇಕಂದ್ರೆ ಇಳಿಸ್ತಾನೆ ಒಂದು ತಿಂಗಳಲ್ಲಿ, 15 ಕಿಲೋ ಏರಿಸ್ಬೇಕಂದ್ರೆ ಏರಿಸ್ಬೋದು. ಭಾಳ ಈಸಿ ನಮಗಿದು. ಒಂದು ಫಿಸಿಕ್ ಫಸ್ಟ್ ಬೇಸಿಕ್ ಟ್ರ್ಯಾಕಿಂಗ್ ಬಂದ್ಬಿಡ್ಬೇಕು. ಯಾಕಂದ್ರೆ ಅವನು ಬಿಟ್ಟಿಲ್ಲಲ್ಲ, ಅವ್ನು ಮಾಡ್ತಾನೆ ಇದ್ದಾನೆ, ವರ್ಕೌಟ್ ಎಲ್ಲ ಮಾಡ್ತಾನೆ ಇದ್ದಾನೆ, ಡಯಟ್ ಅಂದ ತಕ್ಷಣ ಅವ್ನ ಮನೇಲಿ ಏನು ಅನ್ನ ಸಾರು ಅದೇ ತಿಂತಿರೋದು, ಅಳತೆ ಮಾಡಿ ತಿಂತಾ ಇದ್ದಾನೆ, ಅದನ್ನ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬರ್ತಾನೆ ಇದ್ದಾನೆ. ಇವಾಗ ಅವ್ನು ಏರ್ಸ್ಬೇಕಂದ್ರೂ ಈಸಿ, ಇಳಿಸ್ಬೇಕಂದ್ರೂ ಈಸಿ ನಮಗೆ. ಯಾಕಂದ್ರೆ ಒಂದು ಮೇಂಟೆನೆನ್ಸ್ ನಮಗೆ ಇದು ಗೊತ್ತಾಗ್ಬಿಟ್ಟಿದೆ. ಇಷ್ಟು ತಿಂತಿದ್ದಾನೆ, ಇದಕ್ಕಿಂತ ಜಾಸ್ತಿ ತಿಂತಾರೆ ಏರಿಸ್ಬೋದು, ಇದಕ್ಕಿಂತ ಕಮ್ಮಿ ತಿಂತಾರೆ ಇಳಿಸ್ಬೋದು. ಅಷ್ಟೇ ಲಾಜಿಕ್. ಅಷ್ಟೇ ಲಾಜಿಕ್ಕು. ಕ್ಯಾಲರಿ ಅಂದ್ರೆ ಏನು ಕರೆಕ್ಟಾಗಿ ಹೇಳಿ ಸರ್. ನೀವೀಗ ಕ್ಯಾಲರಿ ಅನ್ನೋ ವರ್ಡ್ ತುಂಬಾ ಕೇಳಿರ್ತೀರಲ್ಲ, ನಿಮ್ಮ ಪ್ರಕಾರ ಕ್ಯಾಲರಿ ಅಂದ್ರೆ ಏನು ಸರ್? ಅದು ಥ್ರೆಡ್ಮಿಲ್ ಮೇಲೆ ಓಡಬೇಕಾದ್ರೆ ನೀನು 200 ಕ್ಯಾಲರಿ ಕಮ್ಮಿ ಮಾಡಿದೆ, 250 ಕ್ಯಾಲರಿ ಕಮ್ಮಿ ಮಾಡಿದೆ ಅಂತ ತೋರಿಸ್ತಾ ಇರೋದು. ಹಾಗೆ ಅದೇ ತಿಂದಾಗ ಈಗ ಒಂದು ಬೌಲ್ ತೋರಿಸ್ಬಿಟ್ಟು ಇದರಲ್ಲಿ 350 ಕ್ಯಾಲರಿ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತಾರಲ್ಲ ಈಗ ರೀಲ್ಸ್ ಅಲ್ಲಿ ಅಲ್ಲಿ ಇಲ್ಲಿ. ಸರ್ ಕ್ಯಾಲರಿ ಅಂದ್ರೆ ಏನು ಗೊತ್ತಾ? ಕ್ಯಾಲರಿ ಅನ್ನೋದು ಒಂದು ಮೆಜರಿಂಗ್ ಯೂನಿಟ್. ಓಕೆ, ಇವಾಗ ನಾವು ಏನೋ ಊಟ ಮಾಡ್ತೀವಿ, ಊಟ ಮಾಡಿದಾಗ ನಮಗೆ ಎನರ್ಜಿ ಬರುತ್ತೆ, ಹೌದಾ? ಎಷ್ಟು ಎನರ್ಜಿ ಬಂತು ಅಂತ ನಾವು ಕ್ಯಾಲರೀಸ್ ಮುಖಾಂತರ ಹೇಳ್ತಾ ಇದೀವಿ. ಕ್ಯಾಲರಿ ಅನ್ನೋದು ಒಂದು ಮೆಜರಿಂಗ್ ಯೂನಿಟ್. ಹೆಂಗೆ ನಾವು ಡಿಸ್ಟೆನ್ಸ್ನ ಕಿಲೋಮೀಟರ್ ಲೆಕ್ಕದಲ್ಲಿ ಹೇಳ್ತೀವೋ, ಲೀಟರ್ ಹೇಳ್ತೀವೋ, ಅದೇ ತರ ಎನರ್ಜಿನ ನಾವು ಕ್ಯಾಲರೀಸ್ ಮುಖಾಂತರ ಹೇಳ್ತಾ ಇದೀವಿ. ಕೌಂಟ್ ಅದು ಪ್ರತಿ ಫುಡ್ ಅಲ್ಲೂ ಅದರದೇ ಆದಂತ ಎನರ್ಜಿ ಯೂನಿಟ್ಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ 100 ಗ್ರಾಮ್ ಆಪಲ್ ತಿಂದ್ರೆ 52 ಕ್ಯಾಲರಿ ಅಂತ ಹೇಳ್ತಾರೆ ಗೂಗಲ್. ಅದೇ 100 ಗ್ರಾಮ್ ರೈಸ್ ತಿಂದಾಗ 130 ಕ್ಯಾಲರಿ ಅಂತ ಹೇಳ್ತಾರೆ. 100 ಗ್ರಾಮ್ ಚಿಪ್ಸ್ ತಿಂದರೆ 550 ಇಂದ 600 ಕ್ಯಾಲರಿ ಅಂತ ಹೇಳ್ತಾರೆ, ಡಿಪೆಂಡಿಂಗ್ ಆನ್ ದ ಬ್ರ್ಯಾಂಡ್ ವೇರಿಯಂಟು. ಸೊ ಅದರ ಅರ್ಥ ಏನು? 100 ಗ್ರಾಮ್ ಆಪಲ್ ತಿಂದರೆ 52 ಎನರ್ಜಿ ಬಂತು ಬಾಡಿ ಒಳಗೆ. ಕ್ಯಾಲರಿ ಇಂಟೇಕ್ ಅನ್ನೋದು ಅದೇ, ಇಷ್ಟು ಗ್ರಾಮ್ ಬಂತು, ಇಷ್ಟು ಕ್ಯಾಲರಿ ಬಂತು ಅಂತ. ಈಗ ಫಾರ್ ಎಕ್ಸಾಂಪಲ್ ನೀವು ದಿನಕ್ಕೆ 2000 ಕ್ಯಾಲರಿ ತಿಂತಾ ಇದ್ರ ಅಂತ ಅನ್ಕೊಳ್ಳಿ. ಎಲ್ಲ ಸೇರಿ ಬೆಳಿಗ್ಗೆಯಿಂದ ರಾತ್ರಿವರೆಗೆ 2000 ಕ್ಯಾಲರಿ ತಿಂತಾ ಇದ್ರ ಅಂತ ಅನ್ಕೊಳ್ಳಿ. ಅರ್ಥ ಏನು? 2000 ಎನರ್ಜಿ ಬಂತು ಬಾಡಿ ಒಳಗೆ. ಆದ್ರೆ ನೀವು ದಿನಕ್ಕೆ ಬರೀ 1500 ಕ್ಯಾಲರಿ ಮಾತ್ರ ಬರ್ನ್ ಮಾಡ್ತಿದ್ರ, ಖರ್ಚು ಮಾಡ್ತಿದ್ರ ದಿನಕ್ಕೆ. ಎಲ್ಲ ಸೇರಿ 1500 ಕ್ಯಾಲರಿ ಮಾತ್ರ ಬರ್ನ್ ಮಾಡ್ತಿದ್ರ. ಅವಾಗ ಏನಾಗುತ್ತೆ? 500 ಉಳ್ಕೊಂಡು ದಪ್ಪ ಆಗ್ತೀವಿ ನಾವು. ಇದೊಂದು ಹೋಗಲ್ಲ, ಎಲ್ಲಿಂದ ನೀವು ಕರಗಿಸ್ತಲೇ ಅದೆಲ್ಲಿಂದ ಹೋಗುತ್ತೆ, ಮತ್ತೆ ಸ್ಟೋರ್ ಆಗುತ್ತೆ. ಈಗ ಇದೆಲ್ಲ ಎಕ್ಸಾಂಪಲ್ ಸರ್. ಇದು ನಾರ್ಮಲ್ ಇಂಡಿಯನ್ ಡಯಟ್ ನಾವು ಕ್ಯಾಲರೀಸ್ನ ಕೌಂಟ್ ಮಾಡಿದ್ರೆ, ಬೇಸಿಕ್ ಒಂದು ಡಯಟ್ ಪ್ಲಾನ್ ತಗೊಂಡು ಕೌಂಟ್ ಮಾಡಿದ್ರೆ 2800 ಇಂದ 3000 ಕ್ಯಾಲರಿವರೆಗೂ ಡೈಲಿ ತಿಂತೀವಿ ನಾವು. ಖರ್ಚು ಮಾಡ್ತಿರೋದು ಎಷ್ಟು? 1500 ಇಂದ 1100 ಕ್ಯಾಲರಿ, 1800 ಕ್ಯಾಲರಿ ಖರ್ಚು ಮಾಡ್ಬೋದು. ಅವನೇನು ಆವ್ರೇಜ್ ಡಯಟ್ ಒಂದು ಇಂಡಿಯನ್ ಡಯಟ್ ಪ್ರಕಾರ ನೋಡಿದಾಗ 2800 ಇಂದ 3500 ಕ್ಯಾಲರೀಸ್ವರೆಗೂ ಬರುತ್ತೆ. ಓಕೆ, ಎಲ್ಲ ಇಷ್ಟೇ ಅನ್ನ, ಒಂದು ಮುದ್ದೆ ತಿಂತೀನಿ, ಇಷ್ಟೇ ಅನ್ನ ತಿಂತೀನಿ, ಅವೆಲ್ಲ ಹೇಳ್ತಾ ಇರೋದು. ಸೊ ಏನಾಗುತ್ತೆ, ಈಗ ಅಷ್ಟು ಕ್ಯಾಲರಿ ತಿಂತಾ ಇದ್ರ, ಆದ್ರೆ ನೀವು ಖರ್ಚು ಮಾಡ್ತಿರೋದು ಎಷ್ಟು? 1800, 1600 ಇಲ್ಲ 1800 ಕ್ಯಾಲರಿನ ಡೈಲಿ ಬೇಸಿಸ್ ಮೇಲೆ ಖರ್ಚು ಮಾಡ್ತಿರ್ತೀರ. ಇನ್ನು ಮಿಕ್ಕಿರೋದೆಲ್ಲ ಏನಾಗುತ್ತೆ? ಸ್ಟೋರ್ ಆಗಿ ಅದಕ್ಕೆ ಒಬ್ಬೊಬ್ರು ಇದ್ದಕ್ಕಿದ್ದಂಗೆ, ನೀವು ಹೇಳಿದ್ರಲ್ಲ, ಇದಕ್ಕಿದ್ದಂಗೆ ಸಣ್ಣ ಇರ್ತಾನೆ, ಇದಕ್ಕಿದ್ದಂಗೆ ಇಂಜಿನಿಯರಿಂಗ್ ಮಾಡೋಷ್ಟೊತ್ತಿಗೆ ದಪ್ಪ ಆಗೋಗಿರ್ತಾರೆ. ಏನಕ್ಕಂದ್ರೆ ಈಟಿಂಗ್ ಹ್ಯಾಬಿಟ್ಸು ಇದೆಲ್ಲ. ಯಾಕಂದ್ರೆ ಅವ್ರಿಗೆ ಟ್ರ್ಯಾಕ್ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ. ಯಾಕೆ ಪ್ರತಿ ಫುಡ್ ಅಲ್ಲೂ ಹಿಂದೆಗಡೆ ಪ್ಯಾಕೆಟ್ ಎಲ್ಲ ಹಾಕಿರ್ತಾರಲ್ಲ, 100 ಗ್ರಾಮ್ ತಿಂದ್ರೆ ಎಷ್ಟು ಕ್ಯಾಲರಿ ಬರುತ್ತೆ ಅಂತ. ಯಾಕೆ ಹಾಕ್ತಾರ ಅದನ್ನೆಲ್ಲ? ಪ್ರತಿಯೊಂದು ಫುಡ್ ಯಾವ್ದು ಈ ಪ್ಯಾಕೆಟ್ ತೆಗೆದು ನೋಡ್ರೆ ನಿಮ್ಗೆ ಕಾಣಿಸ್ಲೇಬೇಕು. ಅದು ರೂಲ್ಸ್, ಅದು ISSA ಎಕ್ಸಾಂಪಲ್ ಪ್ರಕಾರ ಹೇಳ್ತೀನಿ ಅಷ್ಟೇ. ಇದೊಂದು ಎಕ್ಸಾಂಪಲ್ ಅಷ್ಟೇ. ಇದು ಪ್ರತಿಯೊಬ್ಬ ಪರ್ಸನ್ಗೂ ಬೇರೆ 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 ನಂಬರ್ಸ್ ಇರುತ್ತೆ. ಇದು ಇವಾಗ 2000 ಕ್ಯಾಲರಿ ತಿಂದ್ರಿ, 1500 ಖರ್ಚು ಮಾಡಿರಿ, 500 ಉಳ್ಕೊಂತ ಬಂತು ದಪ್ಪ ಆದ್ವಿ ನಾವು. ಈಗ 1500 ಕ್ಯಾಲರಿ ನೀವು ದಿನಕ್ಕೆ ಖರ್ಚು ಮಾಡ್ತಿದ್ರ, ಓಕೆ, ಎಕ್ಸಾಂಪಲ್ ಪ್ರಕಾರ. ಆ 1500 ಕ್ಯಾಲರಿ ಮೇಲೆ ನಾನು ಹೆಲ್ದಿ ಫ್ಯಾಟೇ ತಿಂತೀನಿ, ಹೆಲ್ದಿ ಪ್ರೋಟೀನೇ ತಿಂತೀನಿ, ಹೆಲ್ದಿ ಕಾಪ್ಸೇ ತಿಂತೀನಿ, ಫ್ರೂಟ್ಸೇ ತಿಂತೀನಿ, ವೆಜಿಟೇಬಲೇ ತಿಂತೀನಿ, ಇಲ್ಲ ಇದು ಡಾಕ್ಟರ್ ಸಜೆಸ್ಟ್ ಮಾಡಿರೋದು ಪೌಡ್ರ್, ಇದು ಕುಡಿದ್ರೆ ಸಣ್ಣ. ಅದ್ರ ಮೇಲೆ ನೀವು ಏನೇ ಕುಡಿರೋ ದಪ್ಪನೇ ಆಗೋದು, ಯಾಕಂದ್ರೆ ಖರ್ಚಾಗ್ತಿಲ್ವೇ? ಲಾಜಿಕಲ್ಲಿ ಕರೆಕ್ಟ್ ಇದು, ಹೌದ್ರಾ? ಅದೇ 1500 ಕ್ಯಾಲರಿ ಒಳಗೆ ಈಗ ಖರ್ಚು ಮಾಡ್ತಿರೋದು ಇಷ್ಟು ಒಳಗೆ. ಹಬ್ಬ ಬಂತು, ಹೋಳಿಗೆ ತಿಂದೆ, ಫ್ರೆಂಡ್ಸ್ ಜೊತೆ ಆಚೆ ಹೋಗಿದ್ದೆ, ಮಸಾಲೆ ಪುರಿ ತಿಂದೆ, ತಗೊಂಡೆ. ಸೊ ಅದ್ರ ಒಳಗಿದ್ದಾಗ ಏನಾಗುತ್ತೆ, ಒಂದು ಗೇನ್ ಆಗ್ತಿಲ್ಲ, ನೀವು ಅಲ್ಲಿಗಲ್ಲೇ ಮುಗಿಸ್ತಿದ್ರ. ಏನು ಅವತ್ತು ಫ್ಯಾಟು ಕಾಪ್ಸ್ ಪ್ರೋಟೀನ್ ರೇಷಿಯೋ ಒಂದು ಸ್ವಲ್ಪ ಮೇಲೆ ಕೆಳಗೆ ಆಗುತ್ತೆ, ಬಟ್ ಒಂದಿನದಲ್ಲಿ ಏನು ಡಿಫ್ರೆನ್ಸಸ್ ಕ್ರಿಯೇಟ್ ಮಾಡೋದು. ಇಷ್ಟು ವರ್ಷನೇ ಏನಾಗಿಲ್ಲ, ಇವಾಗ ಒಂದಿನದಲ್ಲಿ ಏನಾಗುತ್ತೆ ಫ್ಯಾಟು ಕಾಪ್ಸ್ ಪ್ರೋಟೀನ್ ರೇಷಿಯೋ. ಹೌದು, ಅದು ಇಂಪಾರ್ಟೆಂಟೇ. ಯಾವಾಗ ವಾರದಲ್ಲಿ 5 ದಿನನಾರ ನೀವು ಕರೆಕ್ಟಾಗಿ ಇಟ್ಟಿದ್ರ ಅಂದರೆ ಇನ್ನು 2 ಡೇಸ್ ಪರವಾಗಿಲ್ಲ, ಮೇಲೆ ಕೆಳ ಒಂದು ಚೀಟ್ ಮಾಡ್ಬೋದು ಸರ್. ಆ ಚೀಟ್ ಮಾಡೋದನ್ನು ಕರೆಕ್ಟಾಗಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ಬೋದು ನಾವು. ಕ್ಯಾಲರೀಸ್ ಅಂತ ಏನಂತ ಗೊತ್ತಿದ್ದಾಗ ಆ ಚೀಟ್ ಸಮೇತ ವಿತಿನ್ ದ ಕ್ಯಾಲರೀಸ್ ಅಲ್ಲಿ ಮಾಡಿದಾಗ ವಿನ್ ಸಿಚುಯೇಷನ್. ಬ್ಯಾಲೆನ್ಸ್ ಆಯಿತು, ಸ್ಟ್ರೆಸ್ಸು ಎಲ್ಲನೂ ಆಟ ಆಡ್ದಂಗೆ ಆಯಿತು. ಈಗ ಬರೀ ಫಿಟ್ನೆಸ್ ಅಂದ ತಕ್ಷಣ, ಇಲ್ಲ ಫಿಟ್ ಆಗಿರೋದಂದ ತಕ್ಷಣ
ಈ ಆಂಗ್ಸೈಟಿ, ಡಿಪ್ರೆಷನು, ಮೆಂಟಲ್ ಹೆಲ್ತ್ನೂ ಬರುತ್ತೆ, ಫಿಸಿಕಲ್ ಹೆಲ್ತ್ನೂ ಬರುತ್ತೆ, ಪ್ರತಿ ಒಂದು ಬರುತ್ತೆ ಸರ್. ಇಲ್ಲಿ ಏನೇ ನಿಮಗೆ ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ಹೇಳ್ಬಿಟ್ಟು PCOD, PCOS, ಥೈರಾಯ್ಡು, ಟೈಪ್ 2 ಡಯಾಬಿಟಿಸು, ಒಬಿಸಿಟಿ ಇವೆಲ್ಲ ಫಿಕ್ಸ್ ಆಗೋದು ಯಾವಾಗ ನೀವು ಇದನ್ನ ಏನದು ಫಿಟ್ ಆಗಿದ್ದಾಗ. ಆ ಫಿಟ್ನೆಸ್ನ ನಾವು ನಿಮ್ಮ ವೇಯಲ್ಲಿ ತೊಗೊಂಡೋಗಿ ಫನ್ ಥರ ಇಟ್ಬಿಟ್ರೆ, ವೇರ್ ನೀವೇನು ಎಕ್ಸ್ಟ್ರಾ ಎಫರ್ಟ್ಸ್ ಆಗ್ತಿಲ್ಲ, ಎಕ್ಸ್ಟ್ರಾ ಏನೂ ಆಗ್ತಿಲ್ಲ, ಎಲ್ಲ ಮುಗಿತದೆ ಅಂತ ಅಂದಾಗ ಹೇಗಿರುತ್ತೆ? ಓಕೆ, ಸೊ ಕ್ಯಾಲರೀಸ್ ಅಂದ್ರೆ ಅದು ಬೇಸಿಕ್ಲಿ ಅಂದ್ರೆ ನೀವು ಹೇಳೋದೇನು ಸರ್? ಫಿಟ್ ಅಂತಂದ್ರೆ ನೀವು ತಗೊಳ್ಳೋ ಕ್ಯಾಲರೀಸ್ ನೀವು ಖರ್ಚು ಮಾಡೋ ಕ್ಯಾಲರೀಸ್ಗೆ ಒಂದು ಸಿಂಕ್ ಇರ್ಬೇಕು ಅಷ್ಟೇ ಅಷ್ಟೇ ಅಷ್ಟೇ. ಅದು ಕ್ಯಾಲ್ಕುಲೇಟ್ ಮಾಡಿ ನಾವೇನ್ ಮಾಡ್ತೀವಿ, ನಿಮ್ಗೆ ಈಗ ಬೆಳಿಗ್ಗೆ ಇಡ್ಲಿ ಮಾಡಿದ್ರ ಎಷ್ಟು ಇಡ್ಲಿ ತಿನ್ಬೇಕು ಗ್ರಾಮ್ಸ್ ಲೆಕ್ಕದಲ್ಲಿ, ಎಷ್ಟು ಚಟ್ನಿ ತಿಂತೀಯಾ ಅದು ಗ್ರಾಮ್ಸು, ಮಧ್ಯಾಹ್ನ ಅನ್ನ ಸಾರು ಪಲ್ಯ, 3 ಮೀಲ್ಸ್ ಹೋಗ್ತೀರಾ 4 ಮೀಲ್ಸ್ ಹೋಗ್ತೀರಾ, ಟೀ ಕುಡಿತಿದ್ಯಾ ಏನ್ ಬಿಡ್ಬೇಕು, ಅದಕ್ಕೆ ಬೇರೆ ಕಮ್ಮಿ ಮಾಡ್ಬೇಕಾಗುತ್ತೆ. ಇನ್ನೊಂದು ಯಾವ್ದು ತ್ಯಾಗ ಮಾಡಬೇಕು? ಹೌದು, ತ್ಯಾಗ ಮಾಡಲೇಬೇಕು. ಇಲ್ಲ ನಾನು ಎಲ್ಲನೂ ಒಂದೇ ಮೀಲಲ್ಲಿ ಈಗ 2000 ಕ್ಯಾಲರಿ ತಿಂತಾ ಇದ್ರಲ್ವಾ, ಅದನ್ನ ಒಂದೇ ಮೀಲಲ್ಲಿ ತಿಂತೀನಂದ್ರೂ ತಪ್ಪಿಲ್ಲ, ಅದನ್ನ ಡಿವೈಡ್ ಮಾಡಿ 10 ಮೀಲ್ ತಿಂತೀನಂದ್ರೂ ತಪ್ಪಿಲ್ಲ. ಬಾಡಿ ಒಳಗೆ ಕ್ಯಾಲರಿ ನೋಡುತ್ತೆ ಹೊರತು ಯಾವ ಟೈಮಲ್ಲಿ ಏನು ತಿಂದೆ ಅಂತ ಗೊತ್ತಾಗಲ್ಲ. ಇದು ಮೀಲ್ ಟೈಮಿಂಗ್ಸ್ ತಪ್ಪು, ಸೈನ್ಸ್ ಹೇಳಲ್ಲ ಮೀಲ್ ಟೈಮಿಂಗ್ಸ್. ಇದು ಕರೆಕ್ಟ್ ಇದೇ ಟೈಮಲ್ಲಿ 8 ಗಂಟೆಗೆ ತಿಂಡಿ ತಿನ್ಬೇಕು, 1 ಗಂಟೆಗೆ ಊಟ ಮಾಡಬೇಕು, 7 ಗಂಟೆ ಸುತ್ತ ಊಟ ಮಾಡಬೇಕು, ಇದೆಲ್ಲ ಟ್ರೆಡಿಷನಲ್ ಟೈಮಿಂಗ್ಸ್. ಇದು ಟ್ರೆಡಿಷನಲ್ ಟೈಮಿಂಗ್ಸ್ನ ಬಿಡ್ಬೇಕು ಫಸ್ಟ್. ಅದೆಲ್ಲ ಸುಳ್ಳು ಸರ್. ಸೈನ್ಸ್ ಏನು, ಯಾವ ಸೈನ್ಸ್ ಹೇಳಿದೆ ಸಂಜೆ 6 ಗಂಟೆ ಮೇಲೆ ತಿನ್ಬೇಡಿ ಸರ್? ಅದು ಒಂದು ಸ್ಟ್ರಾಟಜಿ. ಇವಾಗ ಎಷ್ಟು ತಿಂದೆ ಎಷ್ಟು ಖರ್ಚು ಮಾಡಿದೆ ಅನ್ನೋದು ವಾಸ್ತವ ಸೈನ್ಸು. ಇದನ್ನ ಮಾಡೋಕ್ಕೋಸ್ಕರ ಒಬ್ಬರು ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಅಂತ ಒಂದು ಸ್ಟ್ರಾಟಜಿ ತೊಗೊಂಬರ್ತಾರೆ, ಇನ್ನೊಬ್ರು ಇನ್ನೊಂದು ಸ್ಟ್ರಾಟಜಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡು, ಮಧ್ಯಾಹ್ನ ರಾತ್ರಿ ಮಾತ್ರ ತಿನ್ನು ಅಂತ ಬಿಟ್ಟು ಎಲ್ಲ ಮಾಡ್ತಿರೋದೇನು ಕಮ್ಮಿ ತಿನ್ನಿಸ್ತಾ ಇರೋದು. ಕೆಲವರು ಅನ್ನ ತೆಗೆದ್ಬಿಡೋದು, ಅನ್ನ ತೆಗೆದ್ರೆ ಕ್ಯಾಲರೀಸ್ ಕಮ್ಮಿ ಆಗುತ್ತಲ್ವಾ, ಅದರಿಂದ ಫ್ಯಾಟ್ ಲಾಸ್ ಆಗುತ್ತೆ ಹೊರತು ಅನ್ನ ಬಿಟ್ಟಿರೋದಕ್ಕೆಲ್ಲ ಫ್ಯಾಟ್ ಲಾಸ್ ಆಗೋದು. ಇನ್ನೊಬ್ರು ಮೀಲ್ ರಿಪ್ಲೇಸ್ಮೆಂಟ್ ಶೇಕ್ಸ್ ಅಂತ ಇವಾಗ ಭಾಳ ಫೇಮಸ್ ಅಲ್ವಾ, ಶೇಕ್ಸು ಅದು ಇದು ಕುಡಿಯೋದು. ಒಂದ್ಸತಿ ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ಅವ್ರದ್ದು ಈಗ ಬೆಳಿಗ್ಗೆ 2 ಬ್ರೆಡ್ 2 ಮೊಟ್ಟೆ ತಿನ್ನೋದು ಕ್ಯಾಲರೀಸ್ ಆಲ್ಮೋಸ್ಟ್ ಅಲ್ಲಿ ಅವ್ರದ್ದೊಂದು ಸ್ಕೂಪ್ ಇರುತ್ತೆ ಅಷ್ಟೇ. ಒಂದು ಸ್ಕೂಪ್ ಕುಡಿತಿದ್ದಾರೆ, ಹೋಗ್ತಿದ್ದಾರೆ, ರಾತ್ರಿ ಒಂದು ಸ್ಕೂಪ್ ಕುಡಿತಾರೆ. ಅವ್ರು ಕ್ಯಾಲರಿ ಇಂಟೇಕ್ ಕಮ್ಮಿ ಮಾಡ್ತಿರೋ ಹೊರತು ಅದರಿಂದ ಫ್ಯಾಟ್ ಲಾಸ್ ಆಗ್ತಿದೆ ಹೊರತು ಇಲ್ಲ ವೆಯ್ಟ್ ಲಾಸ್ ಆಗ್ತಿದೆ ಹೊರತು ಆ ಶೇಕ್ ಕುಡಿತಿರೋದ್ರಿಂದ ಆಗ್ತಾ ಇಲ್ಲ. ಅದನ್ನ ಬಿಟ್ಟು ಅನ್ನ ಸಾರತ್ತೆಲ್ಲ ತ್ಯಾಗ ಮಾಡಿದ್ರಲ್ವಾ, ಬಿಟ್ಟು ತಾನೇ ಅದು ಕುಡಿತಿರೋದು. ಈಗ ತಿಂಗಳ 5,000 10,000 ಇನ್ವೆಸ್ಟ್ ಬೇರೆ ಮಾಡ್ತಾರೆ ಅದಕ್ಕೋಸ್ಕರ ಆದ್ರೂ ಇಲ್ಲ ಮಾಡಲೇಬೇಕಂತ ಕಷ್ಟಪಟ್ಟು ಮಾಡಿರ್ತಾರೆ. ಅದರಿಂದ ಫ್ಯಾಟ್ ಲಾಸ್ ಆಗ್ತಿದೆ ಹೊರತು ಆ ಪ್ರಾಡಕ್ಟಿಂದ ಆಗ್ತಾ ಇರಲ್ಲ. ಅದು ಒಂದು ಎನರ್ಜಿ ಬ್ಯಾಲೆನ್ಸ್ ಪ್ರಾಡಕ್ಟಿಗೆ ಕೊಡ್ತಾ ಇದೀವಿ ಅಷ್ಟೇ. ಆದ್ರೆ ಇಲ್ಲಿ ಆಕ್ಚುಲಿ ಗ್ರೇಟೆಸ್ಟ್ ನಿಮ್ದು, ನೀವು ತಡೆ ಇಟ್ಕೊಂಡಿರೋದು, ತ್ಯಾಗ ಮಾಡಿರೋದು ನಿಮ್ದು. ಫುಡ್ ಕಂಟ್ರೋಲ್ ಮಾಡಿದ್ವಿ, ಅದರಿಂದ ಫ್ಯಾಟ್ ಲಾಸ್ ಆಗ್ತಿದೆ ಹೊರತು ಯಾವ್ದೋ ಒಂದು ಪ್ರಾಡಕ್ಟ್ ಇಂದ ನಾವು ಸಣ್ಣ ಆಗೋದಾದ್ರೆ ಇಲ್ಲ ಒಂದು ಪ್ರಾಡಕ್ಟ್ ಇಂದ ನಾವು ದಪ್ಪ ಆಗೋದಾದ್ರೆ ಅನಂತ್ ಅಂಬಾನಿ ಹತ್ರ ಏನ್ ಕಮ್ಮಿ ದುಡ್ಡೇನಿಲ್ಲ ಸರ್ ಅವನ ಹತ್ರ ಅಲ್ವಾ? ಈಗ ಮತ್ತೆ ಅವನೇ ಯಾಕೆ ಇನ್ನ ಸಣ್ಣ ಆಗಿಲ್ಲ? ಮತ್ತೆ ಮಾಡ್ತಿಲ್ಲ, ಅದಕ್ಕೆ ಇದೆಲ್ಲ ಮಾಡ್ಬೇಕು ಸರ್. ಇದು ನೋಡಿ, ಡೈಲಿ ವರ್ಕೌಟ್ ಮಾಡಬೇಕು, ಇದು ಮಾಡಬೇಕು, ಸ್ಟೆಪ್ಸ್ ಮಾಡಬೇಕು, ಅಳತೆ ಮಾಡಿ ಊಟ ಮಾಡೋದು, ಇವೆಲ್ಲ ಏನಂದ್ರೆ ಇವಂದು ಅವ್ರಿಗೆ ಅದೆಲ್ಲ ಇದೆ. ಅವ್ನು ತಿಂತಾನೆ ಅಂದ್ರೆ ಮಾಡಿಟ್ಟು ರೆಡಿ ಮಾಡಿ ಅವ್ನ ತಟ್ಟೆ ಮುಂದೆ ಇಡಕ್ಕೂ ಇರ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ಆಗ್ತಾ ಇಲ್ಲ, ಅವ್ರಿಗೆ ಟೈಮ್ ಆಗ್ತಾ ಇಲ್ಲ, ನಾವು ಟೈಮ್ ಮ್ಯಾನೇಜ್ ಮಾಡಕ್ ಆಗ್ತಿಲ್ಲ, ಇಲ್ಲ ಇದು ಗೊತ್ತಿಲ್ಲೇನೋ ಕಾನ್ಸೆಪ್ಟ್, ಮನ್ಸೇ ಇಲ್ಲ, ಎಲ್ಲ ಅಲ್ಲಿಗೆ ಬರುತ್ತೆ. ಸೊ ಇದು ಒಂದು ಪ್ರಾಸೆಸ್ ಸರ್. ಇದು ಹಿಂಗೆ ಮಾಡ್ಬೇಕು. ನೀವು ಜಿಮ್ಮಿಗೆ ಹೋಗ್ದಲೇ ಯಾವ್ದೋ ಒಂದು ಬೆಲ್ಟ್ ಇಟ್ಕೊಂಡು ಹಿಂಗೆ ಶೇಕ್ ಮಾಡಿದ ತಕ್ಷಣ ಬಾಡಿ ಬಿಲ್ಡ್ ಆಗುತ್ತೆ ಅಂತ ಅದೆಲ್ಲ ಸುಳ್ಳು ಸರ್. ಅದು ಅವೆಲ್ಲ ನೋಡಕ್ ಚೆನ್ನಾಗ್ ಅಷ್ಟೇ. ಅವನೇನ್ ಸಣ್ಣ ದಪ್ಪ ಇರೋನ್ ಹಾಕಿರೋದು ನೋಡ್ತಾರ, 6 ಪ್ಯಾಕ್ ಇರೋನ್ ಹಾಕಿರೋದೇ ತೋರಿಸ್ತಾರ, ಅದನ್ನ ಮಾಡೆಲ್ಗಳ ತರ ಇರೋ ನೋಡಿ ಹಾಕೋತಾರ ಅಷ್ಟೇ ಅದನ್ನ. ಹಾಗಾಗಿ ಇದೆಲ್ಲ ಏನಂದ್ರೆ ಇದು ಮಿತ್ಸ್ ಸರ್, ಇದು ಸುಳ್ಳು. ಈಗ ಅವ್ರಿಗೆ ಮಾರ್ಕೆಟಿಂಗ್ ಮಾಡಿದ್ರು, ವರ್ಕ್ ಆಯ್ತು, ಸೇಲ್ ಆಗ್ತಿದೆ. ಸತ್ಯ ಏನಿದೆ ಸರ್? ಅಲ್ಟಿಮೇಟ್ ಆಹಾರದ ಬಗ್ಗೆ ಮತ್ತು ವರ್ಕೌಟ್ ಬಗ್ಗೆ ಇರೋ ಸತ್ಯ ಏನು? ನೀವೆಷ್ಟು ತಿಂತೀರಾ, ಎಷ್ಟು ಖರ್ಚು ಮಾಡ್ತೀರಾ ಸರ್? ಈಗ ಫಾರ್ ಎಕ್ಸಾಂಪಲ್ ನಾಳೆನೇ ಬಂದ್ಬಿಟ್ಟು ನಾನೊಂದು ಹೊಸ್ದಾಗಿ ಅನೌನ್ಸ್ ಮಾಡ್ತೀನಿ, AM PM ಡಯಟ್ ಅಂತ. AM ಅಲ್ಲಿ ಒಂದು ಮೀಲು, PM ಅಲ್ಲಿ ಒಂದು ಮೀಲು, ಯಾವಾಗಾರ ತಿನ್ಕೊ ಅಷ್ಟೇ. ನಾನೇನು ಮಾಡಿದೆ, ಕಮ್ಮಿ ಮಾಡುತ್ತೆ. ಅದೇ 2 ಮೀಲ್ಸ್ ಅಂತ ಆ ಡೇ ಮಾಡ್ತಾರೆ. ಅದೆಲ್ಲ ಏನಂದ್ರೆ ಕಮ್ಮಿ ತಿನ್ಬೇಕು ಅಂತ ಒಂದು ಸ್ಟ್ರಾಟಜಿ ಅಷ್ಟೇ ಸರ್. ಏನು ತಿಂತಿದೆ, ಎಷ್ಟು ಖರ್ಚು ಮಾಡ್ತೀವಿ ಅನ್ನೋದೊಂದು ಬಿಟ್ರೆ ಅದು ಮೇಯ್ನು. ಇನ್ನು ಮಿಕ್ಕಿರೋದೆಲ್ಲ ಸ್ಟ್ರಾಟಜಿ. ನಿಮಗೆ ಯಾವ್ದು ವರ್ಕ್ ಆಗುತ್ತೆ ನೋಡಿ. ಈಗ ನಾನು ಹೇಳಿದ್ನಲ್ಲ, ನನಗೆ 2 ಮೀಲ್ಸ್ ಅ ಡೇ ವರ್ಕ್ ಆಗುತ್ತೆ, ನನಗೆ ಅದು ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ, ನಾನು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ವರ್ಷಾನ್ಗಟ್ಲಿಂದ ಹಂಗೆ ಮಾಡ್ತಿದ್ದೆ. ಹಂಗಂತ ಹೇಳ್ಬಿಟ್ಟು ನಾನೇ ಕರೆಕ್ಟ್ ಅಂತ ಹೇಳಕ್ಕಾಗತ್ತಾ? ಇಲ್ಲ. ಹೆಂಗೆ ಹೇಳ್ತೀರಾ? ಈಗ ನನಗೆ ಒಂದೊಂದಿನ ಚಿಕನ್ ತಿನ್ಲೇಬೇಕು ಅನ್ಸುತ್ತೆ, ಒಂದೊಂದಿನ ಚಿಕನ್ನೇ ಬೇಡ ಅಂತ ಅನ್ಸುತ್ತೆ. ಈಗ ನನ್ಗೆ ಅದಕ್ಕೆ ತಕ್ಕಂತೆ ನಾನು ಚೇಂಜಸ್ ಆಗಬೇಕು. ಹಂಗಂತ ಹೇಳ್ಬಿಟ್ಟು ವರುಣ ಇವತ್ತು ಚಿಕನ್ ತಿಂದ ನಾನು ತಿನ್ನೋಣ, ಇಲ್ಲ ಇವತ್ತು ವರುಣ ವೆಜ್ ನಾನು ವೆಜ್ ಮಾಡೋಣ, ಇವೆಲ್ಲ ಫೂಲಿಶ್ನೆಸ್ ಸರ್. ಅಂದರೆ ಇವಾಗ ಇದು ಸ್ಪ್ರೌಟ್ಸ್ ದೋಸೆ, ಗ್ರೀನ್ ಗ್ರಾಮ್ ದೋಸೆ, ಅವ್ರಿಗೆ ಸಪ್ರೇಟಾಗಿ ಮಾಡ್ಕೊ, ಮನೆಯವ್ರಿಗೆಲ್ಲ ಸಪ್ರೇಟಾಗಿ ಅಡುಗೆ ಮಾಡು ಸರ್. ಹೆಂಗೆ ಸರ್ ಮಾಡೋಕ್ಕೆ ಸಾಧ್ಯ ಇವನ್ನೆಲ್ಲ? ಆಯಿತು, ಅದರಿಂದ ಲಾಂಗ್ ಟರ್ಮ್ ಬೆನಿಫಿಟ್ಸ್ ಏನು? ಅದನ್ನ ಲೈಫ್ ಲಾಂಗ್ ಮಾಡೋಕ್ಕಾಗತ್ತಾ?
ಇಲ್ಲ ಅಂತ ಇದಕ್ಕೆ ಯಾಕೆ 2 months 3 months ಅಂತ ಮಾಡಬೇಕು? ಮನೇಲಿ ಇರೋ ಅನ್ನ ಅದೇ ತಾನೇ. ಈಗ ಸ್ಪ್ರೌಟ್ಸ್ ದೋಸೆ ತಿಂದ ತಕ್ಷಣ ಏನು ಎಕ್ಸ್ಟ್ರಾ ಪ್ರೋಟೀನ್ ಬಂದ್ಬಿಡಲ್ವೇ? ಈಗ 100 ಗ್ರಾಮ್ ಬೇಳೆಯಲ್ಲಿ 20 ಗ್ರಾಮ್ ಪ್ರೋಟೀನ್ ಅಂತ ಹೇಳ್ತಾರೆ ಸರ್, ಹೌದಾ? ಈಗ 100 ಗ್ರಾಮ್ ಒಬ್ಬರೇ ತಿಂತೀರಾ ನೀವು? ಮನೇಲಿ ಮಾಡಿದಾಗ ಸಾರು ಅಂತ ಮಾಡಿದ್ರೆ 2 ಡಿವೈಡ್ ಆಗುತ್ತೆ, 3 ಜನ 4 ಜನ ತಿಂತೀವಿ. ತಿಂತಿರೋದು 2-3 ಗ್ರಾಮ್ ಪ್ರೋಟೀನ್ಗೋಸ್ಕರ ಅಷ್ಟೊಂದು ಹೊಡೆದಾಡ್ಬೇಕಾ? ಸ್ಪ್ರೌಟ್ಸ್ ಮಾಡಿದ್ರೆ ಅಷ್ಟೇ ಅಲ್ವಾ, ಮೊಳಕೆ ಕಾಳು ಎಲ್ಲ ಕಟ್ಟಿ ಎಷ್ಟು ಅಂತ ತಿನ್ನಕ್ಕೆ ಸಾಧ್ಯ ನೀವು? ಈ ಒಂದು ಅದನ್ನ ಪ್ರೋಟೀನ್, ನಾನು ಇನ್ಕಂಪ್ಲೀಟ್ ಪ್ರೋಟೀನ್ ಸೋರ್ಸ್ ಅಂತಾನೆ ಸೈನ್ಸ್ ಹೇಳೋದದ್ದು. ಆಯ್ತು, ನಿಮ್ಮ ಪ್ರಕಾರ ಹೋಗಿ ಪ್ರೋಟೀನ್ ಸೋರ್ಸ್ ಅಂದ್ರೆ ಎಷ್ಟು ಗ್ರಾಮ್ ತಿಂತಾ ಇದ್ರ? ಅಷ್ಟಕ್ಕೋಸ್ಕರ ಅಷ್ಟೊಂದು ಯಾಕೆ ಮಾಡ್ತಾ ಇದ್ರ? ಸೊ ಇದೆಲ್ಲ ಪ್ಯೂರ್ ಲೆಕ್ಕಾಚಾರ ಸರ್. ಏನು ತಿಂತಿದ್ಯಾ ಅನ್ನೋದಕ್ಕಿಂತ ಎಷ್ಟು ತಿಂತಿದ್ಯಾ ಅನ್ನೋದು ತುಂಬಾ ಮ್ಯಾಟ್ರ್ ಆಗುತ್ತೆ. ಇವಾಗ ನೀವು ಅಂದ್ರೆ ಪ್ರತಿದಿನ ನೀವು ಪಿಜ್ಜಾ ಬರ್ಗರ್ ತಿನ್ಸ್ಬಿಟ್ಟು ಸಮೇತ 6 ಪ್ಯಾಕ್ ಮಾಡಿ ತೋರಿಸ್ತೀನಿ ನಾನು. ಜಂಕ್ ಫುಡ್ ಅಂತೆಲ್ಲ ಬೈತಾರೆ ಸರ್. ಜಂಕ್ ಫುಡ್ ಅಂದ್ರೆ ಈಗ ಅದರಲ್ಲೂ ಕ್ಯಾಲರೀಸ್ ಅಂತ ಇರುತ್ತಾ? ಚೀಸ್ ಇರುತ್ತೆ, ಪ್ರೋಟೀನ್ ಇರುತ್ತೆ. ಚಿಕನ್ ಹಾಕಿದ್ರೆ ಚಿಕನ್ ಪ್ರೋಟೀನ್ ಆಗೋಯ್ತು. ಬ್ರೆಡ್, ಕಾಪ್ಸು. ಸರ್ ಜಂಕ್ ಅಲ್ಲ ಸರ್, ಮಾಡೋ ವಿಧಾನ ಅಷ್ಟೇ ಅವೆಲ್ಲ. ಏನು ಅದ್ರ ಮೇಲೆ ಈಗ ಸಾಸ್ ಹಾಕ್ತಾರಲ್ಲ, ಅದರಿಂದ ಎಕ್ಸಸ್ ಕ್ಯಾಲರೀಸ್. ಈ ಮಯೋನೀಸ್ ಇವೆಲ್ಲ ಏನಂದ್ರೆ ಬರೀ 10 ಗ್ರಾಮ್ಗೆ ಆಲ್ಮೋಸ್ಟ್ ಅಲ್ಲಿ 80ರಿಂದ 120 ಕ್ಯಾಲರೀಸ್ ಇರುತ್ತೆ. ಅದು ಬಿಟ್ಟು ತಿನ್ನಕ್ಕೆ ಸ್ಟಾರ್ಟ್ ಮಾಡಿ. ಮೈದಾಯಿಂದ ಮಾಡಿರೋದು ಬೇಡ, ನೀವು ವೀಟ್ ಸ್ಟಾರ್ಟ್ ಮಾಡ್ಕೊಳ್ಳಿ, ನಿಮಗೆ ಅದು ಸೂಟ್ ಆಗಲ್ಲ ಅಂತಂದ್ರೆ. ಅಷ್ಟೇ ಸರಳ. ನೀನು ಎಷ್ಟು ಒಳಗಡೆ ಹಾಕೋತಾ ಇದೆಯಾ, ಎಷ್ಟು ಹೊರಗೆ ಖರ್ಚು ಮಾಡ್ತಾ ಇದೆಯಾ ಅಷ್ಟೇ ಸರ್. ಫಾರ್ ಎಕ್ಸಾಂಪಲ್, ಇವಾಗ ಇಷ್ಟೊತ್ತು ಏನು ಮಾಡಿದ್ವಿ, 1,500 ಕ್ಯಾಲರಿ ಖರ್ಚು ಮಾಡ್ತಿದ್ರ, 2,000 ತಿಂತಾ ಇದ್ರ ಅಂತ ಹೇಳಿದೆ. ಬೇರೆ ಖರ್ಚು ಮಾಡ್ತಿರೋದು ಎಲ್ಲ ಉಳ್ಕೊಂಡಿರೋದೆಲ್ಲ ಸ್ಟೋರ್ ಆಗಿ ಫ್ಯಾಟ್ ಆಗ್ತಾ ಇದೀವಿ. ಇದು ಪಾಸಿಟಿವ್ ಎನರ್ಜಿ ಬ್ಯಾಲೆನ್ಸ್ ಆಯ್ತು. ಇವಾಗ ನಾವು ಫ್ಯಾಟ್ ಲಾಸ್ ಮಾಡ್ಬೇಕಂತಂದ್ರೆ ಏನು ಮಾಡಬೇಕು? ನೆಗೆಟಿವ್ ಎನರ್ಜಿ ಬ್ಯಾಲೆನ್ಸ್ ಮಾಡಬೇಕು. ಅಂದ್ರೆ ಹೆಂಗೆ? ಇದೇ ಎಕ್ಸಾಂಪಲ್ನ ಉಲ್ಟಾ ಮಾಡಿ. 1,500 ಕ್ಯಾಲರಿ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರಿ, 2,000 ಖರ್ಚು ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರಿ. ಈಗ 500 ಕ್ಯಾಲರಿ ಎಕ್ಸ್ಟ್ರಾ ಖರ್ಚು ಮಾಡ್ತೀರಲ್ಲ ಡೈಲಿ, ಅದು ಎಲ್ಲಿಂದ ಬರುತ್ತೆ? ಇಷ್ಟು ದಿನ ಸ್ಟೋರ್ ಮಾಡ್ಕೊಂಡಿದ್ವಲ್ಲ, ಅದು ಯೂಟಿಲೈಸ್ ಆಗ್ತಾ ಬರುತ್ತೆ. ಅದು ಬಾಡಿಯನ್ನು ಬಳಸುತ್ತೆ. ಅದನ್ನ ಬಳಸಲೇ, ಅದು ಅವಾಗಲೇ ತಾನೇ ನಾವು ಸಣ್ಣ ಆಗೋದು. ಇಷ್ಟು ದಿನ ನಾವು ಅನ್ವಾಂಟೆಡ್ ಏನೇನು ಸ್ಟೋರ್ ಆಗಿತ್ತು ಅದೆಲ್ಲ ನಾವು ಬಳಸ್ಕೊಂತ ಬರಬೇಕು. ಒಂದು ನೆಗೆಟಿವ್ ಎನರ್ಜಿ ಬ್ಯಾಲೆನ್ಸ್ ಕ್ರಿಯೇಟ್ ಮಾಡಬೇಕು. ಎಷ್ಟು ತಿಂತ ಇದೆ ಅದಕ್ಕಿಂತ ಜಾಸ್ತಿ ಖರ್ಚು ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು. 500 ಅಂತ ಹೇಳ್ತೀರಿ, ಒಂದು ನಂಬರ್ ಅಷ್ಟೇ. ಎಲ್ರಿಗೂ 500 ಅವಶ್ಯಕತೆ ಇರಲ್ಲ. ಬರೀ 200-300 ಡೈಲಿ ಬೇಸಿಸ್ ಮೇಲೆ ನೆಗೆಟಿವ್ ಎನರ್ಜಿ ಬ್ಯಾಲೆನ್ಸ್ ಕ್ರಿಯೇಟ್ ಮಾಡಿ ಸ್ವಲ್ಪ ಮಾಡ್ಬೋದು ನಾವು ಈಸಿಯಾಗಿ. ಇಷ್ಟೇ ಸರ್ ಫ್ಯಾಟ್ ಲಾಸ್. ಎಷ್ಟು ತಿಂತಿದ್ದೆ, ಎಷ್ಟು ಖರ್ಚು ಮಾಡ್ತಿದ್ದೆ. ಪಾಸಿಟಿವ್ ಎನರ್ಜಿ ಬ್ಯಾಲೆನ್ಸಾ, ನೆಗೆಟಿವ್ ಎನರ್ಜಿ ಬ್ಯಾಲೆನ್ಸಾ? ಇಡೀ ಫಿಟ್ನೆಸ್ ಇಂಡಸ್ಟ್ರಿ ನಿಂತಿರೋದು ಪಾಸಿಟಿವ್ ಎನರ್ಜಿ ಬ್ಯಾಲೆನ್ಸ್ ಅಂದ್ರೆ ಗೇನ್ ಆಗೋದು, ನೆಗೆಟಿವ್ ಎನರ್ಜಿ ಬ್ಯಾಲೆನ್ಸ್ ಅಂದ್ರೆ ಲಾಸ್ ಆಗೋದು. ವೆರಿ ಸಿಂಪಲ್. ಇದನ್ನ ಮಾಡೋಕ್ಕೋಸ್ಕರ ಏನು ಮಾಡ್ಬಿಡ್ತಾರೆ, ನಂಬರ್ ಆಫ್ ಸ್ಟ್ರಾಟಜೀಸ್. ಒಬ್ಬೊಬ್ರು ಒಂದೊಂದು ಸ್ಟ್ರಾಟಜಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬಿಡಿಸೋದೊಂದು ಸ್ಟ್ರಾಟಜಿ, ಸಾಯಂಕಾಲ ಊಟ ಬಿಡಿಸೋದೊಂದು ಸ್ಟ್ರಾಟಜಿ, ಇಲ್ಲ 2 ಮೀಲಿಗೆ ಒಂದು ಸ್ಟ್ರಾಟಜಿ, 1 ಮೀಲ್ ಒಂದು ಸ್ಟ್ರಾಟಜಿ. 1 ಮೀಲ್ ಎ ಡೇ ಅಂತಾನು ಸ್ಟಾರ್ಟ್ ಆಯ್ತಲ್ವಾ ರೀಸೆಂಟಾಗಿ? ಕರಣ್ ಜೋಹರ್ ಅವರೆಲ್ಲ ಎಕ್ಸ್ಟ್ರೀಮ್ ಫ್ಯಾಟ್ ಲಾಸ್ ಆಗಿರೋದೆಲ್ಲ 1 ಮೀಲ್ ಎ ಡೇ ಅಂತ ಸ್ಟಾರ್ಟ್ ಮಾಡ್ತಾರೆ. OMD ಡಯಟ್ ಅಂತ. 1 ಮೀಲ್ ಎ ಡೇ. ನಾನು ಹೇಳಿದ್ನಲ್ಲ, ಎಲ್ಲದಕ್ಕೂ ಹೆಸರು ಇಡ್ಬೋದು. ನಾನು ನಾಳೆ ಬಂದ್ಬಿಟ್ಟು AM PM ಡಯಟ್ ಅಂತ ಹೇಳ್ತೀನಿ. ಯಾರು ಇಂಟ್ರೊಡ್ಯೂಸ್ ಮಾಡಿಲ್ಲ, ಇದು ನಂದೇ ಫಸ್ಟು. ನಾನು ಹೆಸರು ಹಾಕೊಂಡಂಗೆ ಅದಕ್ಕೆ. AM PM ಡಯಟ್. AM ಅಲ್ಲಿ 1 ಮೀಲು, PM ಅಲ್ಲಿ 1 ಮೀಲು, ಮುಗೀತು. ಯಾವಾಗಾರ ತಿನ್ಕೊ. ಸೊ ಇಟ್ಸ್ ಆಲ್. ಏನು ಸೈನ್ಸ್ ಹೇಳ್ತಿರೋದು ತುಂಬ ಸಿಂಪಲ್ ಆಗಿಡ್ರಪ್ಪ. ಏನು ಪ್ರತಿದಿನ ಏನು ತಿಂತಿದ್ದೆ ತಿನ್ನೋ. ಯಾವಾಗಾರ ಕ್ರೇವಿಂಗ್ ಆಯ್ತಾ ಅವಾಗ ಓಟ್ಸ್ ದೋಸೆ, ಅವಾಗ ಗ್ರೀನ್ ಗ್ರಾಮ್ ದೋಸೆ, ಸ್ಪ್ರೌಟ್ಸ್ ದೋಸೆ ಅಂತ ಟ್ರೈ ಮಾಡ್ಬೋದು. ಅದನ್ನ ಡೈಲಿ ಬೇಸಿಸ್ ಅಲ್ಲಿ ಬಳಸ್ಕೊಂಡು ಮಾಡ್ತೀವಿ ಅನ್ನೋದು ಸುಳ್ಳು. ಬಟ್ ನೋಡಿ, ಹಾಗಾದ್ರೆ ನಮ್ಮ ಹಿರಿಯರು ಮಾಡಿದ್ರಲ್ಲ ಈ ಏಕಾದಶಿ ಉಪವಾಸ, ಅಂಡ್ ಇವನ್ ಮುಸಲ್ಮಾನರ ಕಮ್ಯುನಿಟಿಲೂ ಕೂಡ ರಂಜಾನ್ ಅಲ್ಲಿ ಅವರು 1 ಮಂತ್ ಬೆಳಗ್ಗೆ 1 ಮೀಲ್ ಮಾತ್ರ. ನೀವು ಹೇಳಿದ್ರೆ ಗೊತ್ತಾ, ಒಂದು OMD. ಆಕ್ಚುಲಿ ರಂಜಾನ್ ಇಸ್ OMD. ಹೌದು, 1 ಮೀಲ್ ಡೇ ಅದು. ಹೌದು. ನಮ್ಮ ಏಕಾದಶಿ 15 ಡೇಸ್ ಒನ್ಸ್ ಫಾಸ್ಟಿಂಗ್. ಹೌದು. ಈಗ ಬೆಳಿಗ್ಗೆ ಸೂರ್ಯ ಊಟಕ್ಕಿಂತ ಮುಂಚೆ ತಿಂತಾರೆ, ಸೂರ್ಯ ಮುಳುಗದ್ಮೇಲೆ ಮತ್ತೆ ಇನ್ನೊಂದು ಮೀಲ್ ತಿಂತಾರೆ. 2 ಮೀಲ್ಸ್ ಡೇ ಆಗುತ್ತೆ ಅವ್ರದ್ದು. ಇನ್ನು ಇವ್ರದಾರ ಏಕಾದಶಿ ದಿನ ಒಂದೇ ಮೀಲ್ ಮಾಡ್ತಾರೆ. ಅದನ್ನೂ ಸಮೇತ ಇತ್ತೀಚೆಗೆ ಕೆಡಿಸ್ಬಿಟ್ಟಿದ್ದಾರೆ. ಫ್ರೂಟ್ಸ್ ತಿನ್ನೋದು, ಇಲ್ಲ ಇದು ಬೇಯಿಸಿರೋದು ತಿನ್ಬೋದು, ಅವಲಕ್ಕಿ ತಿಂತೀನಿ, ಇವೆಲ್ಲ ತಪ್ಪು ಸರ್. ನನ್ನ ಕ್ಲೈಂಟ್ಸಿಗೆ ಫಾಸ್ಟಿಂಗ್ ಮಾಡಿದ್ರೆ ಪ್ಯೂರ್ ಫಾಸ್ಟಿಂಗ್, ನೀರು ಬಿಟ್ರೆ ಏನು ಕುಡಿಯಂಗಿಲ್ಲ. ಇಲ್ಲ ಅದನ್ನ ಫಾಸ್ಟಿಂಗ್ ಅಂತ ಕರಿಬೇಡಿ. ಕ್ಯಾಲರೀಸ್ ಹೋಯ್ತಲ್ಲ, ಹೋಯ್ತಂದ್ರೆ ಮುಗೀತದು, ಫಾಸ್ಟಿಂಗ್ ಮುರಿದಂಗೆ. ಆಪಲ್ ಇಂದ ಬಂದ್ರೂ ಕ್ಯಾಲರೀಸ್. ನೀರು ಒಂದೇನೆ 0 ಕ್ಯಾಲರಿ ಅಂತ ಬರೋದು. ಕುಡಿ ಅದನ್ನ, ಬೆಳಗ್ಗೆಯಿಂದ ಸಾಯಂಕಾಲ ಕುಡಿ. ಸಾಯಂಕಾಲ 1 ಮೀಲ್ ಇದೆಯಾ, ಆರಾಮಾಗಿ ಮಧ್ಯಾಹ್ನದ ಮೇಲೋ ಇಲ್ಲ ರಾತ್ರಿ ಮೇಲೋ ಇಲ್ಲ ಮಿಕ್ಸ್ ಮಾಡಿ ತಿನ್ಬೇಕು ಅನ್ಸುತ್ತೆ, ತಿನ್ರಿ, ಪರವಾಗಿಲ್ಲ. ಕ್ಯಾಲರೀಸ್ ಎಕ್ಸ್ಟೆಂಡ್ ಆಗಲ್ವೇ? ಕಮ್ಮಿನೇ ಆಯಿತು. ಬೆಳಿಗ್ಗೆ ಹೆಂಗಿದ್ರು ಬ್ರೇಕ್ಫಾಸ್ಟ್ ಕ್ಯಾಲರೀಸ್ ಉಳಿದಿರುತ್ತೆ. ಸ್ಟ್ರಾಟಜಿಕಲಿ ಆಟಾಡ್ಬೇಕು ಅಷ್ಟೇ ಸರ್ ಇದು. ನಾನೇನು ಮಾಡ್ತೀನಿ, ನಿಮ್ಮ ಲೈಫ್ ಸ್ಟೈಲಿಗೆ ಯಾವ ಥರ ಸ್ಟ್ರಾಟಜಿ. ಈಗ ನೀವು ಅಲ್ಲಿ ಇಲ್ಲಿ ಅಡ್ಡಾಡ್ತಿರ್ತೀರಾ, ನಾನು ಸೆಟ್ ಮೀಲ್ ಕೊಟ್ಟೋಕೆ ಸ್ಟಾರ್ಟ್ ಮಾಡಿಬಿಟ್ರೆ ನಿಮ್ಗೆ ಅಲ್ಲಿ ವರ್ಕ್ ಆಗಲ್ಲ. ನಿಮಗೆ ರ್ಯಾಂಡಮ್ ಕೊಡ್ಬೇಕು ನಾನು. ಕೆಲವ್ರಿಗೆ ಸೆಟ್ ರೂಟೀನ್ ಕೊಟ್ಟರೆ ಮಾತ್ರ ವರ್ಕ್ ಆಗುತ್ತೆ, ಅವ್ರಿಗೆ ರ್ಯಾಂಡಮ್ ಕೊಟ್ಟರೆ ವರ್ಕ್ ಆಗಲ್ಲ. ಕೆಲವ್ರಿಗೆ ಆಟ ಆಡೋಕೆ ಬಿಡಬೇಕು, ಬ್ಯಾಲೆನ್ಸ್ ಮಾಡೋಕೆ ಬಿಡಬೇಕು. ಈಗ ವೀಕ್ಲಿ ಒನ್ಸ್ ಆಚೆ ಹೋಗ್ತೀನಿ ಫ್ರೆಂಡ್ಸ್ ಜೊತೆ, ಹೋಗ್ಬೇಕು ಅಂತ ನಾನು ಹೇಳ್ತೀನಿ. ಅದು ಕಟ್ ಡೌನ್ ಮಾಡಿದೆ, ಇದು ಕಟ್ ಡೌನ್ ಮಾಡಿದೆ, ಅದನ್ನ ಮಾಡಿದೆ, ಎಷ್ಟು ದಿನ ಅಂತ ಮಾಡೋಕ್ಕೆ ಸಾಧ್ಯ? ಆದರೆ ನಾನು ಮಿನಿಮೈಸ್ ಮಾಡಿಸ್ಬೋದಾ ಹೇಳಿ, ನಿಮ್ಗೆ ಅರ್ಥ ಮಾಡಿಸಿ, ಇದಿಂಗೆ ಅಂತ ಹೇಳ್ಬಿಟ್ಟು ನಾನು ಬಿಡು ಅಂತ ಹೇಳಿದ ತಕ್ಷಣ ಬಿಟ್ಬಿಡ್ತಾರ? ಅರೆ ನಾನು ಮಿನಿಮೈಸ್ ಮಾಡು ಅಂತ ಹೇಳಿದ್ರೆ ಮಿನಿಮೈಸ್ ಮಾಡ್ತಾರೆ. ಅರೆ ಕರೆಕ್ಟ್ ವೇಲ್ ಮಾಡಿಸ್ತೀನಿ ಅದನ್ನ.
ಈ ಇದು ಫುಡ್ ಮತ್ತೆ ಡಯಟ್ ಆಯ್ತು, ವರ್ಕೌಟ್ ಬಗ್ಗೆ ಇರೋ ಮಿಕ್ಸ್ ಏನಿದೆ ಸರ್, ಸುಳ್ಳುಗಳೇನು? ಈಗ ನೀವು ಹೇಳಿದ್ರೆ ಈಗ ನಾನು ತಗೋತೀನಿ ಸರ್, ಈಗ ನನಗೆ ಬಾಡಿಗೆ 1,000 ಕ್ಯಾಲರೀಸ್ ಬೇಕು ಅಂತ ಇಟ್ಕೊಳ್ಳಿ ಉದಾಹರಣೆಗೆ, ನಾನು ತಗೊಳ್ಳೋದೇ 1,000 ಕ್ಯಾಲರೀಸ್, ಮುಗಿದೋಯ್ತು. ವೈ ವರ್ಕೌಟ್ ಮಾಡೋದ್ರಿಂದ ಮಸಲ್ ಇದಾಗೋದಿರ್ಬೋದು, ಬೋನ್ ಡೆನ್ಸಿಟಿ ಚೆನ್ನಾಗಾಗುತ್ತೆ, ಮೆಂಟಲ್ ಹೆಲ್ತ್ ಆಗಿರ್ಬೋದು, ಲಾಂಜಿಟಿವಿಟಿ ರಿಸರ್ಚ್ ಹೇಳುತ್ತೆ 17% ಜಾಸ್ತಿ ಲಾಂಜಿಟಿವಿಟಿ, ಬದುಕೋ ಚಾನ್ಸ್ ಇನ್ನೂ ಜಾಸ್ತಿ ಆಗುತ್ತೆ ಅಂತ. ಅದರದ್ದೇ ಬೆನಿಫಿಟ್ಸ್ ಇರುತ್ತೆ. ಆಮೇಲೆ ಇಷ್ಟೆಲ್ಲ ವರ್ಕ್ ಮಾಡಿ ನೀವು ಫಿಟ್ಟಾಗಿ ಕಾಣಿಸ್ತಿಲ್ಲ, ನಿನ್ನ ಪೋಸ್ಚರ್ ಸರಿ ಇಲ್ಲ, ಬ್ಯಾಲೆನ್ಸ್ ಇಲ್ಲ ನಿನ್ನ ಬಾಡಿಯಲ್ಲಿ ಅಂತ ಅಂದಾಗ ಹೆಂಗಿರುತ್ತೆ? ಹಿಂಗೆ ಗೋನ್ ಬೆನ್ ಇಟ್ಕೊಂಡು ಕುತ್ಕೊಳೋದು ಇವೆಲ್ಲ ಏನಾದ್ರು ಇದೆಲ್ಲ ಫಿಕ್ಸ್ ಆಗೋದು ನೀವು ವರ್ಕೌಟ್ ಮಾಡಿದಾಗ. ರೈಟ್ ಪೋಸ್ಚರು ಇದೆಲ್ಲ ಬರುತ್ತೆ. ಒಂದು ಕಾನ್ಫಿಡೆನ್ಸ್, ನೀವು ಚೆನ್ನಾಗಿ ಕಾಣಿಸ್ತೀನಿ ಅಂತ ನಿಮಗೆ ಕಾನ್ಫಿಡೆನ್ಸ್ ಬಂದರೆ ನೀವು ಏನು ಬೇಕಾದ್ರೂ ಹೋಗಿ ಗೆದ್ಕೊಂಡ್ ಬರ್ತೀರಾ. ನೀವು ಕಾನ್ಫಿಡೆನ್ಸ್ ಇಲ್ಲ ಅಂತಂದ್ರೆ ನಿಮ್ಗೆ ಹಿಂದೆ ಸ್ಟೆಪ್ ಆಗ್ತಾನೆ ಇರ್ತೀರಾ. ನೀವು ವರ್ಕೌಟ್ ಮಾಡ್ಲಿಕ್ಕೆ ಬೇಡ, ಕರೆಕ್ಟಾಗಿ ತಿಂತ ಯೋಗ ಮಾಡಿ, ಪರವಾಗಿಲ್ಲ. ಯೋಗ ಯಾವತ್ತೂ ಫ್ಯಾಟ್ ಲಾಸ್ಗೋಸ್ಕರ ಮಾಡಿಲ್ಲ. ಅದನ್ನ ನೀವು ಹಿಸ್ಟ್ರಿ ತೆಗೆದು ನೋಡಿದ್ರು ಯೋಗ ವಾಸ್ ಆಲ್ವೇಸ್ ಮೊಬಿಲಿಟಿ, ಫ್ಲೆಕ್ಸಿಬಿಲಿಟಿ, ಮೆಂಟಲ್ ಹೆಲ್ತ್, ಮೆಂಟಲ್ ವೆಲ್ನೆಸ್ಗೋಸ್ಕರ ಮಾಡಿದ್ರೆ ಹೊರತು ಫ್ಯಾಟ್ ಲಾಸ್ ಅಂತಲ್ಲ. ಫ್ಲೆಕ್ಸಿಬಲ್ ಆಗಿರುತ್ತೆ, ಇಲ್ಲ ಅಂತ ಹೇಳಲ್ಲ. ಆದರೆ ಫ್ಯಾಟ್ ಲಾಸ್ ನಿಮ್ದು ಪ್ರೈಮರಿ ಗೋಲ್ ಆಗಿದ್ರೆ, ಅಬ್ಜೆಕ್ಟಿವ್ ಆಗಿದ್ರೆ ಯೋಗ ಅಲ್ಲ. ನೀವು ರೆಸಿಸ್ಟೆನ್ಸ್ ಟ್ರೈನಿಂಗ್ ಮಾಡಲೇಬೇಕು. ಗೋ ಗೆಟ್ ಫಿಟ್ ಆ್ಯಪ್ನ ನೀವು ಹಾಕ್ಕೊಂಡ್ರೆ ಉಚಿತವಾಗಿ ನಿಮ್ಮ ಫುಡ್, ಡಯಟ್ ಮತ್ತು ವರ್ಕೌಟ್ ಪ್ಲ್ಯಾನ್ ಎರಡೂ ಸಿಗುತ್ತೆ. ಅಥವಾ ನಿಮಗೆ ಪರ್ಸನಲ್ ಟ್ರೈನಿಂಗ್ ಬೇಕು ಅಂತಂದ್ರೂ ಕೂಡ ಬಹಳ ಕಡಿಮೆ ಖರ್ಚಲ್ಲಿ ನಿಮಗೆ ಗೋ ಗೆಟ್ ಫಿಟ್ ಆ್ಯಪಲ್ಲಿ ಸಿಗುತ್ತೆ. ಸೊ ಬಳಸ್ಕೊಳ್ಳಿ ಅಂತ ಕೇಳ್ಕೊತಾ, ಚೆನ್ನಾಗಿರಿ, ಫಿಟ್ಟಾಗಿರಿ, ಆರೋಗ್ಯವಾಗಿರಿ ಅಂತ ಕೇಳ್ಕೊಂಡು, ಸರ್ ಆಲ್ ದಿ ಬೆಸ್ಟ್.